ಆತ್ಮೀಯ ಎಲ್ಲ ಸಹೋದರ ಸಹೋದರರೇ, ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ ಶಾಖೆ ಬಹಳ ಕೇಂದ್ರ ಕಚೇರಿ ಶಾಖೆ ಬೆಳ್ತಂಗಡಿ ವತಿಯಿಂದ ಇವತ್ತು ವಿಶೇಷವಾಗಿ ನಮ್ಮ ನಿವೃತ್ತ ಶಿಕ್ಷಕರಿಗೆ ಗೌರವವನ್ನು ಕೊಡುವಂಥ ಗೌರವ ಪುರಸ್ಕಾರ ಸಮಾರಂಭ, ಅದರೊಂದಿಗೆ ಕಳೆದ ವರ್ಷದ ಸಾಲಿನಲ್ಲಿ ಅತ್ಯುತ್ತಮ ಕಾರ್ಯವನ್ನು ಮಾಡಿರುವಂತಹ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳನ್ನು ಗೌರವಿಸುವಂತಹ ಒಂದು ಯೋಜನೆಯಂತೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆಯ ಒಂದು ನಿಯಮದ ಪ್ರಕಾರ JCI ಇರ್ಬೋದು, ನಮ್ಮ ರೋಟರಿ ಲಯನ್ಸ್ ಅಲ್ಲಿ ಹೇಗೆ ಅಧ್ಯಕ್ಷರು ಇದನ್ನು ನಿರ್ವಹಿಸ್ತಾರೆ ಅದೇ ರೀತಿಯಲ್ಲಿ ನಿರ್ವಹಿಸುವಂತಹ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅನ್ನೋದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೇವೆ. ಈ ವೇದಿಕೆಗೆ ಈಗಾಗಲೇ ಇವತ್ತಿನ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ಕೇಳಿಕೊಂಡಾಗ ಭಾರತೀಯ ಜೀವ ವಿಮಾ ನಿಗಮದ ನೂತನ ಶಾಖಾ ಪ್ರಬಂಧಕರಾಗಿ ಆಗಮಿಸಿರುವಂತಹ ಕೆ ಪ್ರಕಾಶ್ ಸರ್ ಅವರನ್ನ ಬರಮಾಡಿಕೊಂಡಿದ್ದೇವೆ. ಅವರು ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಹಾಗೆ ಈ ಹಿಂದೆ ನಮ್ಮ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನ ಶಾಖಾ ಪ್ರಬಂಧಕರಾಗಿ ಅತ್ಯುತ್ತಮ ಕಾರ್ಯವನ್ನು ಮಾಡಿ ಇತ್ತೀಚೆಗೆ ನಿವೃತ್ತಿಯಾದಂಥ ಲಯನ್ ರವೀಂದ್ರ ಶೆಟ್ಟಿ ಬಳಂಜ, ತಾವು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಹಾಗೆ ನಮ್ಮ ಹಣ ವಾಸುಲಾತಿ ಅಧಿಕಾರಿಗಳಾಗಿರುವಂತಹ ಗೌರವಾನ್ವಿತ ನವೀನ್ ಶೆಟ್ಟಿ ಅವರನ್ನ ದಯವಿಟ್ಟು ಪ್ರೀತಿಯಿಂದ ಅವರು ವೇದಿಕೆ ಬರಬೇಕಂತ ವಿನಂತಿಸ್ತಾ ಇದ್ದೇವೆ. ವಿಶೇಷವಾಗಿ ಈ ಸಂಸ್ಥೆಯ ಕಾರ್ಯ ಅತ್ಯುತ್ತಮ ರೀತಿ ನಡೀಬೇಕಿದೆ. ಇದಕ್ಕೆ ಮೂಲ ಕಾರಣ ಇಲ್ಲಿಯ ಶಾಖಾ ಪ್ರಬಂಧಕರು ಮತ್ತು ಅವರ ತಂಡ. ಅವರೆಲ್ಲರ ಪರವಾಗಿ ಇಲ್ಲಿಯ ನಮ್ಮ ಪ್ರಸ್ತುತ ಶಾಖಾ ಪ್ರಬಂಧಕರಾಗಿರುವಂತಹ ನಮ್ಮ ಚೇತನ್ ಕುಮಾರ್ ಅವರು, ತಾವು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಾನು ಧರಣೇಂದ್ರಕ್ಕೆ ನಿರ್ದೇಶಕರು, ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ, ಪ್ರಸ್ತುತ ಸಾಲಿನ 2024ರಿಂದ ಮುಂದುವರೆದಿರುವಂತಹ ಈ ಒಂದು ವ್ಯವಸ್ಥೆಯಲ್ಲಿ ನಿರ್ದೇಶಕನಾಗಿ ತಾವೆಲ್ಲರೂ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ಅದಕ್ಕೋಸ್ಕರ ವಿಶೇಷವಾಗಿ ಕೃತಜ್ಞತೆ ಸಲ್ಲಿಸ್ತಾ ಇದೀಗ ಈ ಕಾರ್ಯಕ್ರಮವನ್ನ ತಮ್ಮೆಲ್ಲರ ಹಿರಿಯರ ಆಶೀರ್ವಾದ, ಕಿರಿಯರ ಪ್ರೋತ್ಸಾಹದಿಂದ ಆರಂಭಿಸ್ತಾ ಇದ್ದೇವೆ. ಮೊದಲಿಗೆ ಪ್ರಾರ್ಥನೆಯನ್ನು ನಡೆಸಿಕೊಡ್ಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನ ಕ್ರಿಯಾಶೀಲ ಸಿಬ್ಬಂದಿ ವರ್ಗರಾಗಿರುವಂತಹ ಶ್ರೀಮತಿ ಸಂಧ್ಯಾ ಮತ್ತು ಬಳಗ ಇವರು. ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ ತ್ರಿಜಗವಂದಿತನೇ ಸುಜನರ ಪೊರೆವನೇ, ಗಜವದನ ಬೇಡುವೆ ಪಾಶಾಂಕುಶಧರ ಪರಮ ಪವಿತ್ರ ಮೂಷಿಕ ವಾಹನ ಮುನಿಜನ ಪ್ರೇಮ, ಗಜವದನ ಬೇಡುವೆ ಮೋದದಿ ನಿನ್ನಯ ಪಾದವ ತೋರೋ ಸಾಧು ವಂದಿತನೇ ಆದರದಿಂದಲೇ, ಗಜವದನ ಬೇಡುವೆ ಸರಸಿ ಜನಾಭ ಶ್ರೀ ಪುರಂದರ ವಿಠಲನ ನಿರತ ನೆನೆಯುವಂತೆ ದಯ ಮಾಡೋ ರಂಗ, ಗಜವದನ ಬೇಡುವೆ ಗೌರಿ ತನಯ, ಗಜವದನ ಬೇಡುವೆ. ಇದೀಗಾಗಲೇ ಭಗವಂತನ ನೆನೆಸ್ತಾ ನಮ್ಮ ಈ ಕಾರ್ಯಕ್ರಮ ಆರಂಭಿಸಿದ್ದೇವೆ. ವಿಶೇಷವಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ತಮಗೆಲ್ಲ ತಿಳಿದಿರುವ ಹಾಗೆ ಭಾವ, ರಾಗ, ತಾಳ ಇದರ ಸಮ್ಮಿಲನ ಪುಣ್ಯಭೂಮಿ ಭಾರತ ಎಂದು ಹೇಳುವಂತೆ ಈ ಒಂದು ನಮ್ಮ ಸಂಸ್ಕೃತಿಯ ಪ್ರಕಾರವಾಗಿ ಈ ಸಭೆಯಲ್ಲಿರುವಂತಹ ಸರ್ವರನ್ನ ಸ್ನೇಹದ ಮಾತಿನೊಂದಿಗೆ ಸ್ವಾಗತಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ ಶಾಖೆಯನ್ನ ಪ್ರತಿನಿಧಿಸಿ ಪ್ರಸ್ತುತ ಹಲವಾರು ಕಡೆಗಳಲ್ಲಿ ತನ್ನ ವೃತ್ತಿಯನ್ನ ಮಾಡಿ ಆ ಬಳಿಕ ಇದೇ ಒಂದು ಬ್ಯಾಂಕಲ್ಲಿ ತನ್ನ ಅಂತಿಮವಾದಂತಹ ಸೇವೆಯನ್ನು ಮಾಡಿರುವಂತ ಲಯನ್ ರವೀಂದ್ರ ಶೆಟ್ಟಿ ಬಳಂಜ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಬೇಕು ಎಂಬಂತ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಓಂ ಶ್ರೀ ಮಂಜುನಾಥಾಯ ನಮಃ. ಇಲ್ಲಿ ಸೇರಿರುವ ಎಲ್ಲ ನಮ್ಮ ಗ್ರಾಹಕ ಬಂಧುಗಳೇ, ಸುಮಾರು 40 ವರ್ಷಗಳ ಹಿಂದೆ ನಮ್ಮ ಬ್ಯಾಂಕು ಬೆಳ್ತಂಗಡಿಯಲ್ಲಿ ಪ್ರಾರಂಭ ಆಗಿದೆ. ಆ ನಂತರ ಇಲ್ಲಿಯ ತಾಲೂಕಿನ ಎಲ್ಲ ಶಿಕ್ಷಕರಿಗೆ ಅತ್ಯುತ್ತಮ ಸೇವೆಯನ್ನು ನೀಡಿ ಆ ನೀಡಿದ ಫಲವಾಗಿ ನಮ್ಮ ಬ್ಯಾಂಕಿನ ಹಿಂದೆ
ಶ್ರೀ ವೆಂಕಪ್ಪಯ್ಯ ಕಾರಂತ್ ಮತ್ತು ನಳಿನಿ ಕಾರಂತ್ ನಿರ್ದೇಶಕರಾಗಿದ್ದರು. ಆ ನಂತರ ನಮ್ಮ ಈ ಸಂದರ್ಭದಲ್ಲಿ ಕಳೆದ ವರ್ಷ ಅತ್ಯಂತ ಇಡೀ ಜಿಲ್ಲೆಯಲ್ಲೇ ನಮ್ಮ 2-3 ಜಿಲ್ಲೆಗಳ ವ್ಯಾಪ್ತಿಯಲ್ಲಿ ಅತ್ಯಂತ ಹೆಚ್ಚು ಮತವನ್ನು ಪಡೆದು ನಿರ್ದೇಶಕರಿಗೆ ಆಯ್ಕೆಯಾಗಿ ಇವತ್ತು ಈ ಸಭೆಯ ಅಧ್ಯಕ್ಷತೆ ವಹಿಸಿದಂತ ಲಯನ್ ನರೇಂದ್ರ ಕೆ ಜೈನ್ ರವರನ್ನ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಸ್ಥಳೀಯರು, ನಮ್ಮ ಬಿಲ್ಡಿಂಗಿನ ಪಕ್ಕದಲ್ಲಿ ಇರುವಂತಹ ಭಾರತೀಯ ಜೀವ ವಿಭಾಗದ ಶಾಖಾಧಿಕಾರಿಗಳಂತ ಗೌರವಾನ್ವಿತ ಶ್ರೀ ಕೆ ಪ್ರಕಾಶ್ ರವರನ್ನ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಬ್ಯಾಂಕಿನ ವಸೂಲಾಧಿಕಾರಿಗಳು, ಪ್ರಧಾನ ಕಚೇರಿ ಕಾರ್ಯನಿರ್ವಹಿಸುತ್ತಿರುವ ಗೌರವಾನ್ವಿತ ಶ್ರೀಯುತ ನವೀನ್ ಶೆಟ್ಟಿ ಅವರನ್ನ ತಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಗುಮುಖದ ಲವಲವಿಕೆಯ ನಮ್ಮ ತರುಣ ಶ್ರೀ ಚೇತನ್ ಕುಮಾರ್ ಇವರನ್ನ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತು ಗೌರವ ಪುರಸ್ಕಾರವನ್ನ ಸ್ವೀಕರಿಸಲಿಕ್ಕೆ ಬಂದಂತ ಎಲ್ಲ ನಿವೃತ್ತ ಎಲ್ಲ ಅಧ್ಯಾಪಕರು, ಪ್ರಾಧ್ಯಾಪಕರು ಹಾಗೂ ಎಲ್ಲರನ್ನ ನಾನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಮೀಡಿಯಾದವರನ್ನ ಹಾಗೂ ಪತ್ರಕರ್ತರನ್ನ ಹಾಗೂ ನಮ್ಮ ಎಲ್ಲ ಸಿಬ್ಬಂದಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೂ ನಮ್ಮ ಬ್ಯಾಂಕು ಎಷ್ಟು ಬೆಳೆದಿದೆ ಅಂದ್ರೆ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ. 1,100 ಕೋಟಿಗಿಂತಲೂ ಹೆಚ್ಚು ವ್ಯವಹಾರವನ್ನು ಮಾಡ್ತಾ, ನಮ್ಮ ಬೆಳ್ತಂಗಡಿ ಶಾಖೆ 50 ಕೋಟಿಗಿಂತಲೂ ಜಾಸ್ತಿ ವ್ಯವಹಾರವನ್ನು ಮಾಡ್ತಾ ಎಲ್ಲರ ಜನರ ಪ್ರೀತಿಯನ್ನು ಗಳಿಸಿದೆ. ಇದಕ್ಕೆಲ್ಲ ಕಾರಣ ನಿಮ್ಮೆಲ್ಲ ನಮ್ಮ ಗ್ರಾಹಕ ಬಂಧುಗಳು ಹೇಳುತ್ತಾ ಈ ಒಂದು ಅಚ್ಚುಕಟ್ಟಾದ ಈ ಒಂದು ಗೌರವ ಪುರಸ್ಕಾರನ ಇವತ್ತು ನೆರವೇರಿಸಲಿಕ್ಕೆ ನಮ್ಮ ನಿರ್ದೇಶಕರು ನರೇಂದ್ರ ಕೆರು ಬಹಳ ಮುತುವರ್ಜಿ ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬಂದಂತ ಎಲ್ಲರನ್ನ ಇನ್ನೊಮ್ಮೆ ನಾನು ಸ್ವಾಗತಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ಬಂಧುಗಳೇ, ಈಗಾಗಲೇ ಹೇಳಿದ ಹಾಗೆ ಸಮಾಜದಲ್ಲಿ ನಾನೇನು ಮಾಡಿದೆ ಅನ್ನೋದಕ್ಕಿಂತ ನಾನು ಮಾಡಿದ ಕಾರ್ಯವೇನು ಎನ್ನುವುದು ಬಹಳ ಮುಖ್ಯ. ಆ ಪ್ರಕಾರವಾಗಿ ನಿರ್ದೇಶಕನಾದ ಬಳಿಕ ಈಗಾಗಲೇ ನಾವು ಇವತ್ತಿನ ಈ ಒಂದು ದಿನಾಂಕವನ್ನ ಬಹಳ ಮುಖ್ಯವಾಗಿ ಇದೇ ವೇದಿಕೆ ಹೇಳಬೇಕಿದ್ರೆ, ಹಲವಾರು ಬಾರಿ ನನ್ನ ಮಾರ್ಗದರ್ಶಕರು ಎಲ್ಲಾ ರೀತಿಯಲ್ಲಿ ನನಗೆ ಸೂಕ್ತ ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಡ್ತಿರುವಂತ ಕುಮಾರ ಹೆಗಡೆ ಸರ್ ಅವರನ್ನ ವಿನಂತಿ ಮಾಡಿದ್ದೆವು. ಅವ್ರಿಗೆ 2-3 ಡೇಟ್ ಆಗಿಲ್ಲ. ಅದಕ್ಕೆ ಇವತ್ತು ಅವರ ಡೇಟ್ ಆದ ಮೇಲೆ, ಯಾಕೆಂತ ಹೇಳಿದ್ರೆ ನಮ್ಮ ಉದ್ದೇಶ ಇಷ್ಟೇ, ಇವತ್ತು ನಾನು ಏನಾದ್ರೂ ಇವತ್ತು ಇಲ್ಲಿ ಇರ್ಬೇಕಿದ್ರೆ ಇದಕ್ಕೆ ಮೂಲ ಪ್ರೇರಣಕರ್ತರಲ್ಲಿ ಓರ್ವರು ಮಾನ್ಯ ಕುಮಾರ ಹೆಗಡೆ ಅವರು ಅಂತ ಹೇಳಿ ತುಂಬಾ ಸಂತೋಷವನ್ನ ಇದೇ ಮಾಧ್ಯಮದ ಮುಂದೆ ಹೇಳುತ್ತಾ, ಈ ದಿನಾಂಕದಿಂದ ಅವರು ಬಂದದ್ದೇ ನಮ್ಗೆ ಬಹಳ ಸಂತೋಷವಾಗಿದೆ ಅನ್ನೋದನ್ನ ಹೇಳ್ತಾ, ಇದೀಗ ಮೊದಲಿಗೆ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಬರಬೇಕು ಅಂತ ವಿನಂತಿ ಮಾಡಿದ ಮೇರೆಗೆ, ಇತ್ತೀಚೆಗೆ ತಾನೇ ಬೇರೆ ಕಡೆಯಿಂದ ಸುಳ್ಯದಿಂದ ವರ್ಗಾವಣೆಯಾಗಿ ಮೂಲ್ಕಿಯಿಂದ ವರ್ಗಾವಣೆಯಾಗಿ ನಮ್ಮ ಬೆಳ್ತಂಗಡಿ ತಾಲೂಕಿಗೆ ಬಂದಿರುವಂತ ಭಾರತೀಯ ಜೀವವಿಮಾ ನಿಗಮದ ಶಾಖಾ ಪ್ರಬಂಧಕರಾಗಿರುವಂತ ಕೆ ಪ್ರಕಾಶ್ ಸರನ್ನ ನಮ್ಮೆಲ್ಲರ ಪರವಾಗಿ ನಮ್ಮ ಈ ಒಂದು ಕಚೇರಿಯ ಶಾಖಾ ಪ್ರಬಂಧಕರಾದಂತ ಚೇತನ್ ರವರು ಶಾಲು ಮೊದಲು ಹಾಕಿ ಗೌರವವನ್ನು ಸಲ್ಲಿಸಬೇಕು ಎಂಬುದಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ಪುಷ್ಪವನ್ನು ನೀಡಿ ಪ್ರೀತಿಯ ಗೌರವವನ್ನ ಅವರು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಇನ್ನೋರವರು ಇವತ್ತಿನ ಮುಖ್ಯ ಅತಿಥಿ ಆಗಿರುವಂತಹ ರವೀಂದ್ರ ಶೆಟ್ಟಿ ಅವರಿಗೆ ಈ ಗೌರವವನ್ನ ಸಲ್ಲಿಸಬೇಕೆಂಬುದಾಗಿ ಮಾನ್ಯ ಚೇತನ್ ಅವರಲ್ಲಿ ವಿನಂತಿಸ್ತಾ ಇದ್ದೇವೆ. ಅವರಿಗೆ ಹೂವನ್ನು ಕೊಟ್ಟು ಗೌರವವನ್ನು ಸಲ್ಲಿಸಬೇಕಂತ ವಿನಂತಿಸ್ತೇವೆ. ಅದೇ ರೀತಿಯಲ್ಲಿ ನಮ್ಮ ನವೀನ್ ಶೆಟ್ಟಿ ಅವರು ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಾರೆ. ಅವರಿಗೂ ಪುಷ್ಪವನ್ನು ನೀಡುವುದಕ್ಕೆ ಗೌರವವನ್ನು ಸಲ್ಲಿಸಬೇಕಂತ ವಿನಂತಿಸ್ತೇವೆ. ಹಾಗೆ ವೇದಿಕೆ ಮುಂದೆ ಆಸೀನರಾಗಿರುವಂತಹ ನಿವೃತ್ತ ಪ್ರಾಂಶುಪಾಲರಾಗಿರುವಂತಹ ಗೌರವಂತ ಕುಮಾರ ಹೆಗಡೆ ಸರ್ ಅವರಿಗೆ ಪುಷ್ಪವನ್ನು ನೀಡಿ ಪ್ರೀತಿಯ ಗೌರವವನ್ನು ಮೊದಲಿಗೆ ಸಲ್ಲಿಸಬೇಕು. ವಿದ್ಯಾಕುಮಾರಿ ಅವರಿಗೆ ಪುಷ್ಪವನ್ನು ನೀಡಿ ಪ್ರೀತಿಯ ಗೌರವವನ್ನು ಸಲ್ಲಿಸಬೇಕು. ಹಾಗೆ ಸೀತಾರಾಮ್ ಗೌಡ ಅರಸಿನಮಕ್ಕಿ ಇವರಿಗೆ ಕೂಡ ಗೌರವವನ್ನು ಸಲ್ಲಿಸಬೇಕೆನಿಸ್ತೇವೆ. ಹಾಗೆ ಲಿಯೋನ್ ಅರಣ್ಯ ಸರ್ ಅವರಿಗೆ ಪುಷ್ಪವನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕೆನಿಸ್ತೇವೆ. ಹಾಗೆ ಕೃಷ್ಣಪ್ಪ ನಾಯಕರು ನಿವೃತ್ತ ಮುಖ್ಯೋಪಾಧ್ಯಾಯರಿಗೂ ಗೌರವ ಸಲ್ಲಿಸಬೇಕೆನಿಸ್ತೇವೆ. ಹಾಗೆ ಪಂಚಾಕ್ಷರಪ್ಪರವರಿಗೂ ಪುಷ್ಪವನ್ನು ನೀಡಿ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಸ್ತಾ, ಹಾಗೆ ಇದೀಗ ನಮ್ಮ ಈಗಿನ ಶಾಖಾ ಪ್ರಬಂಧಕಾರರಾದ ಚೇತನ್ ರವರಿಗೆ ನಮ್ಮ ಅನಿಲ್ ರವರು ಬಂದು ಪುಷ್ಪವನ್ನು ನೀಡುವುದರೊಂದಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ನಮ್ಮ ನಿರ್ದೇಶಕರಿಗೂ ನಮ್ಮ ಜಯಂತಿಮೈ ಬಂದು ಅವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ನಾನು ಕೇಳ್ಕೊಳ್ತೇನೆ.
ಇದೀಗ ಮೊದಲಿಗೆ ನಮ್ಮ ನಿವೃತ್ತರನ್ನು ಗೌರವಿಸುವಂತ ಮೂಲ ಉದ್ದೇಶವನ್ನು ಇಟ್ಟುಕೊಂಡಿದ್ದೇವೆ. ಹಾಗೆ ದಯವಿಟ್ಟು ನಮ್ಮ ನಿವೃತ್ತರನ್ನ ಇದೀಗ ಮೊದಲು ಇಲ್ಲಿ ಹೀಗೆ ಈ ಕಾರ್ಯಕ್ರಮವನ್ನು ಮೊದಲು ನಡೆಸ್ಕೊಡ್ಲಿಕ್ಕಿದ್ದೇವೆ. ಮೊದಲಿಗೆ ಈ ಗೌರವವನ್ನ ನಾವೆಲ್ಲ ಜೊತೆಯಾಗಿ, ಯಾಕಂತ ಹೇಳಿದ್ರೆ ಒಂದು ಸದಾ ನೆನಪಿನಲ್ಲಿ ಉಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ಗೌರವಿತ ಕುಮಾರರೆಡ್ಡಿ ಸರ್ ಅವರು ದಯವಿಟ್ಟು ಒಂದು ವೇದಿಕೆಯಲ್ಲಿ ಆಸೀನ. ಯಾಕಂದ್ರೆ ನಮ್ಮದು ಚಿಕ್ಕ ಜಾಗದಿಂದ ಇದ್ದದ್ರಲ್ಲಿ ಇಲ್ಲ ಸರ್, ದಯವಿಟ್ಟು ಬರ್ಬೇಕು ಸರ್, ಪ್ಲೀಸ್ ಪ್ಲೀಸ್ ಸರ್, ದಯವಿಟ್ಟು ಇಲ್ಲ ಹಾಗೆ ಸರ್, ಸನ್ಮಾನ ಕಾರ್ಯಕ್ರಮ ಮಾಡಿ ಸರ್. ಸರ್ ಹಾಗೆ ಅವ್ರ ಜೊತೆಗೆ ನಮ್ಮ ಲಿಯೋನ್ ನೊರನ್ನ ಸರ್ ಅವರು ಬಂದು ವೇದಿಕೆಯಲ್ಲಿ ಆಸೀನರಾಗಬೇಕೆನಿಸ್ತೇವೆ. ಲಿಯೋನ್ ನೊರನ್ನ ಸರ್ ಅವರು, ಹಾಗೆ ನಮ್ಮ ಪಂಚಾಕ್ಷರಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಕೃಷ್ಣಪ್ಪರವರು ದಯವಿಟ್ಟು ವೇದಿಕೆ ಬರಬೇಕು ಎನಿಸ್ತೇವೆ. ಹಾಗೆ ಸಿದ್ದರಾಮಗೌಡರು ದಯವಿಟ್ಟು ಬನ್ನಿ. ನಮ್ಮ ಸ್ಥಳ ಕಡಿಮೆ ಇರೋದ್ರಿಂದಾಗಿ ನಾವು ಹೊಂದಾಣಿಕೆಯನ್ನು ಮಾಡ್ಕೊಳ್ಬೇಕಂತ ವಿನಂತಿ ಮಾಡೋದ್ರೊಂದಿಗೆ ಆತ್ಮೀಯರೇ, ಬಹಳ ಮುಖ್ಯವಾಗಿ ಹಾಗೆ ವಿದ್ಯಾಕನೆಯನ್ನು ಕೂಡ ಸೇರ್ತಾನೆ ಸರ್. ಅದೇ ಒಟ್ಟಿಯಾಗಿ ಸ್ವಲ್ಪ ಈಚೆ ಮಾಡಿ, ಸ್ವಲ್ಪ. ಎಸ್, ಹಲೋ ಸರ್. ಅದು ಬೇಡ, ನೀವು ಬೇಡ. ಎಲ್ಲ ಶಾಲ್ ಕೊಡಿ, ಎಲ್ಲ ಶಾಲ್. ಆತ್ಮೀಯರೇ, ವಿಶೇಷವಾಗಿ ಹೇಳಬೇಕಿದ್ರೆ ಮಾನ್ಯ ಕುಮಾರರೆಡ್ಡಿ ಸರ್ ಅವರ, ಯಾಕಂದ್ರೆ ನಾವಿಲ್ಲಿ ಪರಿಚಯ ಅಂತ ಮಾಡುವುದಿಲ್ಲ, ಬಹಳ ಮುಖ್ಯವಾಗಿ ನಾನು JC ಎನ್ನುವಂತ ಸಂಸ್ಥೆಗೆ ಸೇರಲು ಮೂಲ ಕಾರಣಕರ್ತರಾಗಿ ನಮ್ಮಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದು ಶಿಕ್ಷಣ ಕ್ಷೇತ್ರವಾಗಿ, ಧಾರ್ಮಿಕ ಕ್ಷೇತ್ರವಾಗಿ, ಪ್ರತಿ ಕ್ಷೇತ್ರದಲ್ಲೂ ಬದಲಾವಣೆಗಳ ಹರಿಕಾರರಾಗಿ ಎಲ್ಲಾ ರೀತಿಯಲ್ಲಿ ಕಾರ್ಯನಿರ್ವಹಿಸಿರೋರು ಗೌರವಾನ್ವಿತ ಕುಮಾರರೆಡ್ಡಿ ಅವರು ಅಂತ ಹೇಳ್ತಾ, ಅವರ ಒಂದು ಪ್ರಾಂಶುಪಾಲರಾದ ತಕ್ಷಣ ಸಂತೋಷಪಟ್ಟ ವ್ಯಕ್ತಿಗಳಲ್ಲಿ ಮೊದಲ ವ್ಯಕ್ತಿ ನಾನು. ನನಗೆ ಗೊತ್ತಾದದ್ದು ರಾತ್ರಿ 11:00 ಆಗಲೇ ಫೋನ್ ಮಾಡಿದೆ, ಯಾಕಂದ್ರೆ ಅಷ್ಟು ಖುಷಿಯಾಗಿದೆ. ಅವರ ಇವತ್ತು ಬಂದದ್ದೇ ನಮ್ಮ ಕಾರ್ಯಕ್ರಮಕ್ಕೆ ಕೆಳೆ ಆಗಿದೆ ಅಂತ ಹೇಳ್ತಾ ಅವರನ್ನ ಗೌರವವಾಗಿ ಈ ವೇದಿಕೆಯಲ್ಲಿ ಮತ್ತೊಮ್ಮೆ ಪರಿಚಯಿಸ್ತಾ ಇದ್ದೇನೆ. ಇನ್ನು ನಮ್ಮ ಕೃಷ್ಣಪ್ಪ ನಾಯ್ಕರವರು, ಅವರು ಅಷ್ಟೇ ಬಹಳ ಸರಳ ಸ್ವಭಾವದವರು, ಮಾತು ಕಡಿಮೆ ದುಡಿಮೆ ಹೆಚ್ಚು, ಮಾದೆಗೆ ಕೆಲಸ ಮಾಡಿ ನಮ್ಮ ಶಿಕ್ಷಣ ಇಲಾಖೆ ಒಂದಷ್ಟು ಕರ್ತವ್ಯವನ್ನು ಮಾಡಿದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ಗುರುತಿಸ್ತಾ ಇದ್ದೇವೆ. ಆಮೇಲೆ ಸಿದ್ದರಾಮಗೌಡರ ಬಗ್ಗೆ ಹೇಳ್ಬೇಕಿದ್ರೆ, ಮೂಲೆಯ ಅರಸಿನ ಮಕ್ಕಿಯಲ್ಲಿ ಯಾರೂ ಇಲ್ಲ, ಇಡೀ ಶಾಲೆಯಲ್ಲಿ ಏಕೋಪಾಧ್ಯಾಯನಾಗಿ 8 ತರಗತಿಗಳನ್ನು ನಡೆಸಿ ಆ ಶಾಲೆಯನ್ನ ಮಾದರಿ ಶಾಲೆಯಾಗಿ ಮಾಡುವಲ್ಲಿ ಅತ್ಯುತ್ತಮ ಕಾರ್ಯವನ್ನು ಮಾಡಿದಂಥ ವ್ಯಕ್ತಿಯಲ್ಲಿ ಸಿದ್ದರಾಮಗೌಡರು, ಅವರನ್ನು ಪರಿಚಯಿಸ್ತಾ ಇದ್ದೇವೆ. ಹಾಗೆ ಲಿಯೋನ್ ನೊರನ್ನ ಸರ್ ಅವರು ಹೇಳ್ಬೇಕಿದ್ರೆ ಎಲೆಮರೆಕಾಯಿ, ಅವರು ಮಾಡಿದ ಕೆಲಸಗಳದ್ದು ವಿದ್ಯಾರ್ಥಿಗಳು ಹೇಳಿದ ಗೊತ್ತಾಗುತ್ತೆ, ಅತ್ಯುತ್ತಮ ಕಾರ್ಯವನ್ನು ಮಾಡಿದ್ದಾರೆ, ಅವರನ್ನು ಕೂಡ ಗುರುತಿಸ್ತಾ ಇದ್ದೇವೆ. ಇನ್ನು ಪಂಚಾಕ್ಷರಪ್ಪರವರು ಕ್ರೀಡಾ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಹಲವಾರು ವಿದ್ಯಾರ್ಥಿಗಳನ್ನು ರಾಜ್ಯ ಮಟ್ಟದಲ್ಲಿ ಕೊಂಡು ಹೋಗಿ ಇತ್ತೀಚೆಗೆ ನಿವೃತ್ತಿಯಾದವರು, ಅವರು ಕೂಡ ಒಂದು ಬ್ಯಾಂಕಿನ ನಿರ್ದೇಶಕರಾಗಿದ್ದಾರೆ. ಅವರನ್ನು ಕೂಡ ವಿಶೇಷವಾಗಿ ಗುರುತಿಸ್ತಾ ಇದ್ದೇವೆ. ಇನ್ನು ವಿದ್ಯಾಕುಮಾರಿ ಅವರು ಅನಾರೋಗ್ಯ ಇದ್ರೂ ಕೂಡ ಆ ಗಂಡಿ ಬಾಗಿಲಿನಿಂದ ಇಲ್ಲಿವರೆಗೆ ಬಂದು ಪ್ರತಿ ಸಂದರ್ಭದಲ್ಲೂ ಮಕ್ಕಳನ್ನ ಮಮತೆಯಿಂದ ಕಂಡವರು, ಇವರೆಲ್ಲರನ್ನ ಗೌರವವಾಗಿ ಗುರುತಿಸ್ತಾ ಇದ್ದೇವೆ. ಇದೀಗ ಅವರಿಗೆ ನಾವು ಈ ಕಾರ್ಯಕ್ರಮ ನಡೆಸ್ಕೊಡ್ತಿದ್ದೇವೆ. ಮೊದಲಿಗೆ ಎಲ್ಲರಿಗೂ ಶಾಲನ್ನು ಹಾಕಬೇಕೆಂಬುದಾಗಿ ಕೆ ಪ್ರಕಾಶ್ ಸರ್ ಅಲ್ಲಿ ವಿನಂತಿಸ್ತಾ ಇದ್ದೇವೆ. ಇದೀಗ ಮಾನ್ಯ ನವೀನ್ ರವರು ಅವ್ರಿಗೆ ಹಾರ ಹಾಕಬೇಕೆಂದು ವಿನಂತಿಯನ್ನು ಮಾಡ್ತಿದ್ದಾರೆ.
ಈಗ ಫಲವನ್ನ ನಮ್ಮ ರವೀಂದ್ರ ಶೆಟ್ಟಿ ಅವರಿಗೆ ಗೌರವಿಸಬೇಕಂತ ಅನಿಸಿದೆ. ಈಗ ಸ್ಮರಣಿಕೆಯನ್ನ ನಾನೇ ನೀಡುತ್ತಾ ಇದ್ದೇನೆ. ಯಾಕೆಂದ್ರೆ ಬಹಳ ಈ ಒಂದು ಸಂತೋಷದ ಕ್ಷಣ ಇದು. ಅದಕ್ಕಾಗಿ ನಮ್ಮ ಬ್ಯಾಂಕಿನ ಪರವಾಗಿ ಗೌರವವನ್ನು ನೀಡುತ್ತೇನೆ. ಸರ್ವ ನಿಶ್ಚಿತ ಪ್ಲೀಸ್. ಇಲ್ಲ ಸರ್ ಸಾಕು ಸಾಕು. ನಮ್ಮ ಸಿಬ್ಬಂದಿಗಳು ದಯವಿಟ್ಟು ಈ ಕಡೆ ಸರ್ ಇಲ್ಲಿ ಬಿಟ್ಟು ಸರ್ ಎಲ್ಲ ಬನ್ನಿ ಸಿಬ್ಬಂದಿಗಳು Yes, sir. ಟಿಕೆಟ್ ಒಂಚೂರು ಕೊಡ್ಬೇಕಾ? ಒಂದು ಫೋಟೋ ಸ್ಟೆಪ್ ಓಕೆ ಸರ್ ಒಂದು ಹಾಗೆ ಇದೇ ಬರ್ಬೇಕು ಪ್ಲೀಸ್. ಎಸ್ ನಾವು ಕವರ್ ಆಗಿದ್ದೇವೆ. ಬನ್ನಿ ನಮ್ಮ ಸ್ಥಳ ಕಡಿಮೆ ಎದುರು ನಮ್ಮ ಈ ಒಂದು ಸ್ಥಳ ಕಾರ್ಯಕ್ರಮ ಈಗಾಗಲೇ ಹೇಳಿದ್ದೇವೆ. ಸ್ಥಳದ ಅಭಾವದಿಂದ ಕೆಲವು ಕೊಂದುಕೊಂಡಿದ್ದೇವೆ, ಶ್ರಮಿಸಿ ಅಂತ ಹೇಳ್ತಾ ಇದೀಗ ಕೂತ್ಕೊಳ್ಳಿ ಸರ್ ಮಂಜ ಸರ್ ಬನ್ನಿ. ಆತ್ಮೀಯರೇ, ಇದೀಗ ಎಲ್ಲ ನಿವೃತ್ತರು ಪ್ರತಿಯೊಬ್ಬರು ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ 1 ಗಂಟೆ 2 ಗಂಟೆ 3 4 ಗಂಟೆವರೆಗೆ ಮಾತಾಡಿದವರು ಗೊತ್ತಿದೆ. ಆದ್ರೆ ನಾವೆಲ್ಲರ ಪರವಾಗಿ ನನ್ನ ಮಾರ್ಗದರ್ಶಕ ಆದಂತಹ ಗೌರವಾನ್ವಿತ ಕುಮಾರರೆಡ್ಡಿ ಸರ್ ಅವರು 2 ಹೃದಯದ ಮಾತನ್ನು ಮಾಡಿ ಹಂಚಿಕೊಳ್ಬೇಕಂತ ಪ್ರೀತಿಯಿಂದ ವಿನಂತಿಸಿದ್ದಾರೆ.
ಓಂ ಶ್ರೀ ಮಂಜುನಾಥಾಯ ನಮಃ. ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬೆಳ್ತಂಗಡಿ ಘಟಕದ ವತಿಯಿಂದ ಇವತ್ತೊಂದು ಸ್ತುತ್ಯಾರ್ಹವಾದಂತಹ ಕಾರ್ಯಕ್ರಮ. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಾಧ್ಯಾಪಕರಾಗಿ ಕಳೆದ ಕೆಲವು ದಶಕಗಳಿಂದ ಸೇವೆಯನ್ನ ಸಲ್ಲಿಸಿ ಇತ್ತೀಚೆಗೆ ತಾನೇ ವೃತ್ತಿಯಿಂದ ನಿವೃತ್ತರಾದಂತಹ ಎಲ್ಲ ಪ್ರಾಧ್ಯಾಪಕ ಸ್ನೇಹಿತರನ್ನ ಗುರುತಿಸಿ ಗೌರವಿಸಿ ಅವರಿಗೆ ಶುಭ ಕೋರುವಂತಹ ಒಂದು ಕಾರ್ಯಕ್ರಮವನ್ನ ಇವತ್ತು ನಮ್ಮ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಬಹಳ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದೆ. ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ನಮ್ಮ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದರ ಡೈರೆಕ್ಟರ್ ಆಗಿರ್ತಕ್ಕಂತಹ ನನ್ನ ಆತ್ಮೀಯರು ಆಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಧರ್ಮೇಂದ್ರ ಜೈನ್ ಅವರೇ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಭಾರತೀಯ ಜೀವ ವಿಮಾ ನಿಗಮದ ಮಾನ್ಯ ಪ್ರಕಾಶ್ ಅವರೇ, ಕಾರ್ಯಕ್ರಮದಲ್ಲಿ ಇರತಕ್ಕಂತಹ ನನ್ನ ಆತ್ಮೀಯರು, ನನ್ನ ಬಂಧುಗಳು ಆಗಿರ್ತಕ್ಕಂತಹ ಆತ್ಮೀಯರಾದಂತಹ ಬಳಂಜ ರವೀಂದ್ರ ಶೆಟ್ಟಿ ಅವರೇ, ಅವರು ಇಲ್ಲಿ ಶಾಖಾ ಪ್ರಬಂಧಕರಾಗಿ ಇದ್ದುಕೊಂಡು ಬಹಳಷ್ಟು ಒಳ್ಳೆಯ ಸಾಧನೆಯನ್ನ ಈ ಬ್ಯಾಂಕಿಗೆ ಮಾಡಿ ತೋರಿಸಿರ್ತಕ್ಕಂತಹ ಒಬ್ಬ ದಕ್ಷ ಅಧಿಕಾರಿಯಾಗಿದ್ದವರು. ಅದೇ ರೀತಿಯಲ್ಲಿ ನಮ್ಮ ಜೊತೆ ಇರ್ತಕ್ಕಂಥ ನವೀನ್ ಅವರೇ, ಚೇತನ್ ಅವರೇ, ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ಬಂಧುಗಳೇ, ಮತ್ತು ಈ ನಮ್ಮ ಬ್ಯಾಂಕಿನ ಎಲ್ಲ ಆತ್ಮೀಯ ಸಿಬ್ಬಂದಿ ವರ್ಗದವರೇ, ಆರಂಭದಲ್ಲಿ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ವಂದನೆಗಳನ್ನ, ಕೃತಜ್ಞತೆಗಳನ್ನ ಮಾನ್ಯ ನಿರ್ದೇಶಕರಿಗೆ ಹಾಗೂ ಎಲ್ಲ ವೇದಿಕೆಯ ಮೇಲೆ ಇರತಕ್ಕಂತಹ ಅತಿಥಿ ಅಭ್ಯಾಗತರಿಗೆ ನಾನು ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದ್ರೆ ಇದೊಂದು ಬಹಳ ಒಳ್ಳೆಯ ಒಂದು ಗೆಸ್ಚರ್ ಅಂತ ಹೇಳಿ ನಾವು ಹೇಳ್ತೇವೆ. ಎಷ್ಟೋ ಬಾರಿ ನಾವೆಲ್ಲರೂ ಕೂಡ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ನ ಸದಸ್ಯರಾಗಿದ್ರೂ ಕೂಡ ಎಷ್ಟೋ ಬಾರಿ ನಾವು ಮಾಡಿರ್ತಕ್ಕಂತಹ ಒಂದು ಈ ಬ್ಯಾಂಕಿನ ಜೊತೆಗಿನ ವ್ಯವಹಾರ ಇರ್ಬೋದು, ಇನ್ನೊಂದಿರ್ಬೋದು, ಅದನ್ನ ಕೇವಲ ವ್ಯಾವಹಾರಿಕ ದೃಷ್ಟಿಯಲ್ಲಿ ನೋಡಿ ಅಲ್ಲಿಗೆ ಮರಿತಾ ಇರತಕ್ಕಂತಹ ದಿನಮಾನಗಳಲ್ಲಿ ಶಿಕ್ಷಕರು ತಮ್ಮ ವೃತ್ತಿ ಬದುಕಿನಲ್ಲಿ ಗಣನೀಯವಾಗಿರ್ತಕ್ಕಂತಹ ಒಂದು ಕರ್ತವ್ಯವನ್ನ ನಿರ್ವಹಿಸಿರ್ತಕ್ಕಂಥವರು, ಅವರು ಸೇವೆಯಿಂದ ನಿವೃತ್ತರಾದಂತಹ ಸಂದರ್ಭದಲ್ಲಿ ಅವರನ್ನ ಗೌರವಿಸಬೇಕು, ಪುರಸ್ಕರಿಸಬೇಕು ಅನ್ನುವಂಥದ್ದೇ ಒಂದು ಬಹಳ ದೊಡ್ಡ ಒಂದು ಗೆಸ್ಚರ್. ಆ ಒಂದು ಗೆಸ್ಚರ್ ಅನ್ನ ವಿಶೇಷವಾಗಿ ಯಾಕೆಂತ ಹೇಳಿದ್ರೆ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ಮಾನ್ಯ ಧರ್ಮೇಂದ್ರ ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಅವರು ಒಬ್ಬ ಈಸ್ ಎ ಪರ್ಫೆಕ್ಟ್ ಆಲ್ರೌಂಡರ್ ಅಂತ ಹೇಳ್ತಾರಲ್ಲ, ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಒಂದು ಪರಿಪೂರ್ಣವಾದಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂತಹ ಒಂದು ವಿಶಿಷ್ಟ ವ್ಯಕ್ತಿತ್ವ ಇರತಕ್ಕಂತಹ ಒಬ್ಬ ಪ್ರತಿಭಾವಂತ ಶಿಕ್ಷಕರವರು. ಅದರಿಂದ ಸಹಜವಾಗಿ ಅದು ಯಾವುದೇ ಒಂದು ಕಾರ್ಯಕ್ರಮದ ಸಂಘಟನೆ ಇರಬಹುದು, ಅದರ ನಿರ್ವಹಣೆ ಇರಬಹುದು, ಯಾವ ಕ್ಷೇತ್ರದ ವಿಷಯಗಳೇ ಬೇಕಾದರೂ ಆಗಿರ್ಬೋದು, ಅದನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡಿ ಅದರಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಅದರ ಉತ್ತರೋತ್ತರ ಏಳಿಗೆಗೋಸ್ಕರ ಪ್ರಾಮಾಣಿಕವಾಗಿ ತೊಡಗಿಸಿಕೊಳ್ತಾ ಇರತಕ್ಕಂತಹ ಒಂದು ಸಶಕ್ತತೆ ಅವರಲ್ಲಿ ಇರೋದ್ರಿಂದ ಅವರು ಇವತ್ತು ನಮ್ಮ ತಾಲೂಕಿನಲ್ಲಿ, ಜಿಲ್ಲೆಯಲ್ಲಿ ಬಹಳ ಒಳ್ಳೆಯ ಹೆಸರನ್ನ ಗಳಿಸಿರ್ತಕ್ಕಂಥವ್ರು. ಅವರು ಈ ಕಾರ್ಯಕ್ರಮವನ್ನು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಈಗ ನಮ್ಮ LIC ಅವರಿದ್ದಾರೆ, ಅವ್ರದ್ದು ಟ್ಯಾಗ್ ಲೈನ್ ಏನು ಅಂತ ಹೇಳಿದ್ರೆ, ಅನನ್ಯ ಚಿಂತೆಯಂತೋಮ ಯೇ ಜನ ಪರಿಯುಪಾಸತೆ ತೇಷಾಂ ಅಭಿಯುಕ್ತಾನಾಂ ಯೋಗ ಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ. ಅಂದ್ರೆ ನೀವೇನು ಹೆದರಬೇಕಾಗಿಲ್ಲ, ನಿಮ್ಮ ಯೋಗಕ್ಷೇಮವನ್ನ ನಾನು ನೋಡ್ಕೊಳ್ತೇನೆ ಅಂತ ಹೇಳಿ ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಅಪ್ಪಣೆ ಕೊಡಿಸಿದ್ದ ಅರ್ಜುನನಿಗೆ. ಅದೇ ರೀತಿಯಲ್ಲಿ LIC ಅವರು ಕೂಡ ನಮಗೆ ಆ ಒಂದು ಆಶ್ವಾಸನೆಯನ್ನ ನೀಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಿರಂತರವಾಗಿ ನಮಗೆ ಅಂತಹ ಒಂದು ಆಶ್ವಾಸನೆಯನ್ನ ನೀಡಿಕೊಂಡು ಬಂದಿರತಕ್ಕಂತಹ ಸಂಸ್ಥೆ ಅದು ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಅಂತ ಹೇಳಿದ್ರೆ ಖಂಡಿತ ಅತಿಶಯೋಕ್ತಿ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಈ ಮಾತನ್ನ ನಮ್ಮನ್ನೆಲ್ಲ ಕರೆದು ಇಲ್ಲಿ ನಮಗೆ ಸನ್ಮಾನ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತಾ ಇಲ್ಲ, ದಿಸ್ ಈಸ್ ಫ್ಯಾಕ್ಟ್. ಯಾಕಂತ ಹೇಳಿದ್ರೆ ಪ್ರತಿ ನಮ್ಮ ತಾಲೂಕಿನಲ್ಲಿ ಇರ್ತಕ್ಕಂಥ ನಮ್ಮ ಶಿಕ್ಷಕ ಸಹೋದ್ಯೋಗಿ ಬಂಧುಗಳು ಅವರು ಇವತ್ತು ಏನು ಒಂದು ಒಳ್ಳೆಯ ಫೀಡ್ಬ್ಯಾಕ್ ಅನ್ನ ನಮ್ಮ ಈ ಬ್ಯಾಂಕಿನ ಬಗ್ಗೆ ನೀಡ್ತಾ ಇದ್ದಾರೆ,
ಅವರು ನೀಡಿರ್ತಕ್ಕಂತಹ ಹಣಕ್ಕೆ ಅವರಲ್ಲಿ ಇರ್ತಕ್ಕಂತಹ ಒಂದು ಸುರಕ್ಷತೆ ಮತ್ತು ಭದ್ರತೆಯ ಬಗ್ಗೆ ಅವರಿಗೆ ಇರ್ತಕ್ಕಂತಹ ಒಂದು ವಿಶ್ವಾಸ, ಆ ಒಂದು ಕಾಳಜಿ ಮತ್ತು ಬ್ಯಾಂಕಿನ ಎಲ್ಲ ಉದ್ಯೋಗಿಗಳು ಸೇರಿ ಎಲ್ಲರೂ ಕೂಡ ನಿರ್ದೇಶಕರು ತೋರಿಸ್ತಾ ಇರ್ತಕ್ಕಂತಹ ಒಂದು ಕಾಳಜಿ ಏನಿದೆ, ಇದರಿಂದ ಇವತ್ತು ಬ್ಯಾಂಕ್ ಉತ್ತರೋತ್ತರವಾಗಿ ಬೆಳೀತಾ ಇದೆ. ಈಗಾಗಲೇ ಮಾನ್ಯ ರವೀಂದ್ರ ಶೆಟ್ಟಿ ಅವರು ಹೇಳಿದ ಹಾಗೆ 1,100 ಕೋಟಿ ರೂಪಾಯಿಗಳ ವಹಿವಾಟನ್ನ ಒಂದು ಬ್ಯಾಂಕ್ ನಿರ್ವಹಿಸ್ತಾ ಇದೆ ಅಂತ ಹೇಳಿ ಆದ್ರೆ ಅದರ ಬಗ್ಗೆ ದೇಶದ ಜನರಿಗೆ ಎಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇದೆ, ಅವರಿಗೆ ಅದರ ಬಗ್ಗೆ ಎಂತಹ ಒಂದು ವಿಶ್ವಾಸ ಇದೆ ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ತಿಳಿದುಕೊಳ್ಬೇಕಾಗಿರ್ತಕ್ಕಂಥದ್ದು. ಆದ್ರಿಂದ ಬಹುಶಃ ನೀವೆಲ್ಲರೂ ಕೂಡ ರಿಟೈರ್ ಆಗಿ ನಿಮ್ದೆಲ್ಲ ಪೆನ್ಷನ್ ಎಲ್ಲ ಸೆಟ್ಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೇನೆ. ಪೆನ್ಷನ್ ಎಲ್ಲ ಸೆಟ್ಲ್ ಆಗಿದ್ರೆ ನಿಮ್ಗೆ ಬಂದಿರತಕ್ಕಂತಹ ಒಂದು ಕೊನೆಯ ಈ ಗ್ರಾಚ್ಯುಯಿಟಿ ಇರ್ಬೋದು, ಇನ್ನೊಂದು ಇರ್ಬೋದು, ಅದರಲ್ಲಿ ಒಂದು ಗುರುತರವಾದಂತಹ ಮೊತ್ತವನ್ನ ನಮ್ಮ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿಯೂ ಕೂಡ ಠೇವಣಿಯಾಗಿ ಇಡೋದ್ರ ಮೂಲಕ ಇಲ್ಲಿಯ ವ್ಯವಹಾರಗಳನ್ನು ನಾವು ಪ್ರೋತ್ಸಾಹಿಸುವ ಅಂತ ಹೇಳಿ ನಾನು ಹೇಳ್ತಾ ಇದ್ದೇನೆ. ನನ್ನದಿನ್ನೂ ಕೂಡ ಪೆನ್ಷನ್ ಸೆಟ್ಲ್ ಆಗಿ ಬಂದಿಲ್ಲ, ಬಂದ ಕೂಡಲೇ ಖಂಡಿತವಾಗಿಯೂ ನಾನು ಇಲ್ಲಿ ಅಧಿಕಾರಿಗಳನ್ನ ಭೇಟಿ ಆಗ್ಲಿಕ್ಕಿದ್ದೇನೆ. ಯಾಕಂದ್ರೆ ನನಗೆ ಆ ಒಂದು ವಿಶ್ವಾಸ, ಭರವಸೆ ನನಗೆ ಈ ಒಂದು ಸಂಸ್ಥೆಯ ಮೇಲೆ ಇದೆ ಅಂತ ಹೇಳ್ತಾ, ಮತ್ತೊಮ್ಮೆ ಈ ಎಲ್ಲ ಒಂದು ಒಳ್ಳೆಯ ಸಂಪ್ರದಾಯಗಳನ್ನ ನೀವು ಮುಂದುವರಿಸಿಕೊಂಡು ಹೋಗಿ ಈ ಬ್ಯಾಂಕಿನ ವ್ಯವಹಾರಗಳು ಯಾವತ್ತೂ ಕೂಡ ಶ್ರೇಷ್ಠ ಮಟ್ಟದಲ್ಲಿ ಇರಲಿ, ಅಂತಹ ಒಂದು ನಗುಮುಖದ ಒಳ್ಳೆಯ ಸೇವೆಯನ್ನು ನೀಡುವಂತಹ ಸಂದರ್ಭ ಇಲ್ಲಿ ಎಲ್ಲ ಸಹೋದ್ಯೋಗಿ ಬಂಧುಗಳಿಗೆ ಸಿಗುವ ಹಾಗಾಗ್ಲಿ. ಅದಕ್ಕೆ ನಮ್ಮ ಮಾನ್ಯ ನಿರ್ದೇಶಕರದು ಸಮರ್ಥವಾದಂತಹ ಮಾರ್ಗದರ್ಶನ ನಿರಂತರವಾಗಿ ಇರ್ತದೆ. ಈ ಜನರ ವಿಶ್ವಾಸವನ್ನು ಯಾವತ್ತೂ ಕೂಡ ಹೀಗೆ ಉಳಿಸ್ಕೊಳ್ಳಿ ಅಂತ ಹೇಳಿ ಈ ಮಾತನ್ನ ಹೇಳ್ತಾ, ಮತ್ತೊಮ್ಮೆ ಎಲ್ಲರ ಪರವಾಗಿ ನಿಮಗೆ ಕೃತಜ್ಞತೆಗಳು. ಥ್ಯಾಂಕ್ ಯು ವೆರಿ ಮಚ್. ಆತ್ಮೀಯರೇ, ಒಂದು ಮಾತಿದೆ ಬಹಳ ಮುಖ್ಯವಾಗಿ, ಸಮಾಜಕ್ಕೆ ಮಾಡಿದ ಒಂದಷ್ಟು ಕೆಲಸಗಳನ್ನ ಗುರುತಿಸಿದಾಗ ನಮ್ಮ ಜವಾಬ್ದಾರಿ ಹೆಚ್ಚಾಗುವುದರ ಜೊತೆಗೆ ಕರ್ತವ್ಯ ಪ್ರಜ್ಞೆಯು ಬೆಳೆಯುತ್ತದೆ ಅಂತ. ಹಾಗೆ ಸರ್ ಅವರು ಹೇಳಿದಂತಹ ಮಾತಿಗಿಂತ ಇನ್ನು ಬೇರೆ ಏನು ಬೇಕಾಗಿಲ್ಲ, ಅಷ್ಟೊಂದು ಉತ್ತಮ ರೀತಿಯಲ್ಲಿ ನಮ್ಮ ಸಂಸ್ಥೆಯ ಬಗ್ಗೆ ಹೇಳಿದ್ದಾರೆ. ಮಾತ್ರವಲ್ಲ, ನಾನೇನು ಮಾಡಿದೇನೋ ಗೊತ್ತಿಲ್ಲ, ಆದ್ರೂ ನನ್ನನ್ನು ಕೂಡ ಗುರುತಿಸಿದ್ದಾರೆ. ಆದ್ರೂ ಬಹಳ ಸಂತೋಷ ಆಗಿದೆ ಸರ್. ವಿಶೇಷ ಇಷ್ಟೇ, ಇಲ್ಲಿ ಏನಿದ್ರು ಕೂಡ ನಾವು ಕೊಂಡುಕೊಳ್ಳುವಿಕೆ, ಹನಿ ಹನಿ ಗೂಡಿದ್ರೆ ಹಳ್ಳ, ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತೇಳಿ, ಹಾಗೆ ಪ್ರತಿಯೊಬ್ಬ ಶಿಕ್ಷಕರು ವಿಶ್ವಾಸದಿಂದ ಇಟ್ಟ ಹಣದಿಂದಾಗಿ ಈ ಸಂಸ್ಥೆ ಇವತ್ತು ಬೆಳೆದಿದೆ. ಕಳೆದ ವರ್ಷದವರೆಗೆ ನಮ್ಮ ಸಂಸ್ಥೆ ಕೇವಲ ಒಂದು 300 ಕೋಟಿ ರೂಪಾಯಿಯ ಡೆಪಾಸಿಟ್ ಅನ್ನು ಮಾತ್ರ ಇತ್ತು. ಆದ್ರೆ ಕಳೆದ ವರ್ಷ ಒಂದೇ ವರ್ಷ 1,100 ಕೋಟಿ ರೂಪಾಯಿಯನ್ನ ಡೆಪಾಸಿಟ್ ಮಾಡಿ ಒಂದು ದಾಖಲೆಯನ್ನೇ ಬರೆದಿದೆ. ಹಾಗೆ ಈ ವರ್ಷದ ಗುರಿ ಬೆಳ್ತಂಗಡಿ ತಾಲೂಕಿನ ನಮ್ಮ ಚೇತನ್ ರವರ ತಂಡ, ಹೆಸರೇ ಚೇತನ, ಯಾವಾಗ ಕೂಡ ಚೇತನ್ ಅಂತ ಹೇಳಿದ್ರೆ ಯಾವತ್ತು ಕೂಡ ಆಕ್ಟಿವ್ ಅಂತೇಳಿ ಅರ್ಥ. ಸೊ ಆ ಚೇತನ್ ರವರ ತಂಡ, ಚೇತನ್ ಇರ್ಬೋದು, ಅನಿಲ್ ಇರ್ಬೋದು, ಆಮೇಲೆ ವಿಘ್ನ ವಿನಾಶಕ ಗಣೇಶ್ ಇರ್ಬೋದು, ಅಥವಾ ಸಂಧ್ಯಾ ಇರ್ಬೋದು, ಮತ್ತು ಸ್ವಾತಿ ಇರ್ಬೋದು, ಎಲ್ಲರೂ ಸೇರಿದ್ರೆ ಖಂಡಿತವಾಗಿ ಮಾಡೋದಕ್ಕಷ್ಟ ಅಲ್ಲ. ಎಲ್ಲ ಸಿಬ್ಬಂದಿಗಳು ಈಗಾಗಲೇ ನಾವು ಮೊನ್ನೆ ತಾನೇ ಮಾನ್ಯ ಕುಮಾರ್ ಸರ್ ಹತ್ರ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಬ್ಯಾಂಕಿಗೆ ಹೋಗಿ ನಾವು ಗೌರವಿಸ್ಲಿಕ್ಕೆ ಹೋದಾಗ ಅಲ್ಲಿ ಒಂದೇ ಮಾತು ಹೇಳಿದ್ದು, ನಾವು ಇಷ್ಟು ಬಾರಿ ಎಷ್ಟೋ ಕಡೆಗೆ ಡೆಪಾಸಿಟ್ ಕೊಟ್ಟಿದ್ದೇವೆ, ಅದು ನಮ್ಮನ್ನು ಇವತ್ತು ನೋಡಿದವರು ಇವತ್ತು ಪ್ರಥಮ ನೀವು ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳಿದ್ರು. ಇದು ನಮಗೆ ಒಂದು ಸಂಸ್ಥೆ ಕೊಟ್ಟಂತ ದೊಡ್ಡ ಗೌರವ. ಆ ಸಂಸ್ಥೆಯಲ್ಲಿ ಈ ವರ್ಷ ಅದರೊಂದು ಕನಿಷ್ಠ ಒಂದು 4 ಪಟ್ಟಾದ್ರೂ ಡೆಪಾಸಿಟ್ ನಮಗೆ ಕೊಡ್ತೇವೆ ಅಂತ ಹೇಳಿದ್ದಾರೆ. ಇಲ್ಲಿ ಏನಿದ್ರು ಕೂಡ ಒಂದು ಕೊಂಡುಕೊಳ್ಳುವಿಕೆ ಮತ್ತು ವಿಶ್ವಾಸಾರ್ಹ ವ್ಯವಸ್ಥೆಗಳು ಈ ರೀತಿಯಲ್ಲಿ ನಡೀಲಿಕ್ಕೆ ಸಾಧ್ಯ. ಅವ್ರು ಹೇಳಿದಾಗೆ ಟೀಚರ್ಸ್ನ ಬೆನ್ನೆಲುಬಾಗಿದ್ದಂತ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್, ಟೀಚರ್ಸ್ ಮತ್ತು ಅವರ ಇಡೀ ಕುಟುಂಬಕ್ಕೆ ಬೆನ್ನೆಲುಬಾಗಿರುವಂತದ್ದು ಇನ್ನೊಂದು ಸಂಸ್ಥೆ ಭಾರತೀಯ ಜೀವ ವಿಮಾ ನಿಗಮ. ಆದ್ರಿಂದಾಗಿ ನಾವು ಇವತ್ತಿನ ಮುಖ್ಯ ಅತಿಥಿಯಾಗಿ ಕರೆದದ್ದು ಕೂಡ ಪ್ರಕಾಶ, ಅಂದ್ರೆ ಎಲ್ರಿಗೂ ಬೆಳಕು ಕೊಡಬೇಕು. ಸೊ ಎಲ್ರಿಗೆ ಬೆಳಕು ಕೊಡಬೇಕಿದ್ರೆ ಅದು ಸಾಧ್ಯ ನಮ್ಮ ಭಾರತೀಯ ಜೀವ ವಿಮಾ ನಿಗಮದಿಂದ ಮಾತ್ರ ಸಾಧ್ಯ. ಅದೇ ಹೇಳಿದಾಗೆ ಒಂದು ಜ್ಯೋತಿಯ ಲಕ್ಷಣವನ್ನು ತೋರಿಸ್ತಾ 2 ಕೈಗಳನ್ನು ಜೋಡಿಸಿ ಈ ರೀತಿಯಲ್ಲಿ ನಮ್ಮ ಇವತ್ತಿಗೆ ಇಲ್ಲಿಗೆ ನೂತನವಾಗಿ ಆಗಮಿಸಿರುವಂತ ಮಾನ್ಯ ಕೆ ಪ್ರಕಾಶ್ ಅವರಿಗೆ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕಿನ ಪರವಾಗಿ ಮೊದಲಿಗೆ ಗೌರವದ ಸ್ವಾಗತವನ್ನು ಮತ್ತೊಮ್ಮೆ ಬಯಸ್ತಾ, ಇದೀಗ ಈ ಸಭೆಯನ್ನು ಉದ್ದೇಶಿಸಿ 2 ಮಾತನಾಡುವ ಮುಂಚಿತವಾಗಿ, ಸರ್ ಇವತ್ತಿನ ಕಾರ್ಯಕ್ರಮ ಹೀಗೆ ಇಟ್ಕೊಂಡಿದ್ದೇವೆ, ಇವ್ರದಾದ ಮೇಲೆ ನಮ್ಮ ಎಲ್ಲ ಸಿಬ್ಬಂದಿಗಳನ್ನು ಕೂಡ ಗೌರವಿಸಲಿಕ್ಕೆ, ಯಾಕಂದ್ರೆ ನಾವು ಅದು ಬಹಳ ಮುಖ್ಯ. ನನಗೆ ಒಂದು ಇವತ್ತು ನೆನಪಿದೆ, 2011-12 ನೆನಪಿಲ್ಲ, ಒಂದು ಸಭೆಯಲ್ಲಿ ಮಾನ್ಯ ಕುಮಾರರೆಡ್ಡಿ ಸರ್ ಹೇಳಿದ್ರು, ಇವತ್ತು ನಾವು ಯಾವಾಗ ಕೆಳಮಟ್ಟದಲ್ಲಿ ಕರ್ತವ್ಯ ಮಾಡುವವರನ್ನ ನೆನಪಿಸ್ತೇವೋ ಆಗ ನಮ್ಮ ಸಂಸ್ಥೆ ಬೆಳೀತದೆ ಅಂತ. ಇದೇ ಮಾತು ನನಗೆ ಯಾವತ್ತೂ ನಾನು ನೆನಪಲ್ಲಿ ಇಟ್ಕೊಳ್ಳುವ. ಅದರಿಂದಾಗಿ ನನ್ನ ಮೂಲ ಉದ್ದೇಶ ಇದ್ದದ್ದು ಇವತ್ತಿನ ಸಿಬ್ಬಂದಿಗಳಿಗೆ ಗೌರವಿಸಲೇಬೇಕಂತೇಳಿ ಆ ಕಾರ್ಯಕ್ರಮ ಕೂಡ ನಾವು ಇವತ್ತು ಇಟ್ಕೊಂಡಿದ್ದೇವೆ ಅಂತ ಹೇಳ್ತಾ, ಮತ್ತೆ ಇವತ್ತೆಲ್ಲ ಈ ವ್ಯವಸ್ಥೆಯನ್ನ ನಾವು ಪ್ಲಾನ್ ಮಾಡಿದ ಇಷ್ಟೇ ವಿಷಯ, ಒಂದು ಮಾದರಿ ಆಗ್ಬೇಕು. ಸುಮ್ಮನೆ 10 ಜನರು ಮಾಡಿದ್ರೆ ನಾವೊಂದು ಮಾದರಿ ಕಾರ್ಯಕ್ರಮ ಮಾಡಿದ್ರೆ ಅದು ಸಮಾಜಕ್ಕೊಂದು ಮಾದರಿ ಆಗುತ್ತೆ. ಇವತ್ತು 2 ಕೆಲಸ ಇದೆ, ನಿವೃತ್ತರಿಗೆ ಸನ್ಮಾನ, ಪ್ರವೃತ್ತರಿಗೆ ಗೌರವ. ಇವತ್ತಿನ ಟ್ಯಾಗ್ಲೈನ್ ಅಷ್ಟೇ, ನಿವೃತ್ತರಿಗೆ ಸನ್ಮಾನ,
ಅವ್ರು ಮಾಡಿದ ಸೇವೆಗಾಗಿ ಅವರಿಗೊಂದು ಗೌರವ, ಪ್ರವೃತ್ತರಿಗೆ ಗೌರವ, ಯಾಕಂದ್ರೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡಿ. ಹಾಗೆ ಈ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಇದೀಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಕೆ ಪ್ರಕಾಶ್ ಸರ್ ಎರಡು ಮಾತಾಡಬೇಕಂತ ವಿನಂತಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಬೆಳ್ತಂಗಡಿ ಶಾಖೆ ವತಿಯಿಂದ ಇಂದು ಮಾದರಿಯ ಕಾರ್ಯಕ್ರಮ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಹೆಸರು ಹೇಳುವಂತೆ ಇಲ್ಲಿ ಎಲ್ಲ ಟೀಚರ್ಸ್ ಕೋಆಪರೇಟಿವ್ ಆಗಿ ಅವರ ಒಂದು ಬ್ಯಾಂಕ್. ಹಾಗಾಗಿ ಟೀಚರ್ಸ್ ಅನ್ನು, ಶಿಕ್ಷಕರನ್ನು ನಿವೃತ್ತಿಯಾದಾಗ ಒಂದು ಸನ್ಮಾನಿಸುವಂತಹ ಒಂದು ಉನ್ನತ ಕೆಲಸ ಆಗಿದೆ. ಇದೊಂದು ಮಾದರಿಯಾದಂಥ ಕೆಲಸ ಅಂತ ಹೇಳ್ಬೋದು. ಅದಕ್ಕಾಗಿ ನಾನು ಪ್ರಥಮವಾಗಿ ಈ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ನ ನಿರ್ದೇಶಕರಾದಂತಹ ಶ್ರೀ ಧರಣೇಂದ್ರ ಜೈನ್ ಅವರಿಗೆ ಶುಭಾಶಯ ಹೇಳ್ತೇನೆ. ಯಾಕಂದ್ರೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಒಳ್ಳೆಯ ಕೆಲಸ ಸ್ತುತ್ಯಾರ್ಹ. ಯಾಕಂದ್ರೆ ನಾವು ಶಿಕ್ಷಕರು, ನಾವು ಎಲ್ಲೇ ನಮ್ಮ ಶಿಕ್ಷಕರಿರ್ಬೋದು, ನಮ್ಮ ಮಕ್ಕಳ ಶಿಕ್ಷಕರಿರ್ಬೋದು, ಎಲ್ಲಿ ಹಿಡಿದ್ರು ಕೂಡ ನಾವು ಮೊದಲಿಗೆ ತಲೆ ಬಗ್ಗಿಸ್ತೇವೆ. ತಲೆ ಬಗ್ಗಿಸುವ ಓನ್ಲಿ ಶಿಕ್ಷಕರಿಗೆ ಮಾತ್ರ. ಎಲ್ಲಿ ಹೋದ್ರು ಶಿಕ್ಷಕರಿಗೆ. ಯಾಕಂದ್ರೆ ನಮ್ಮ ಶಿಕ್ಷಕರು ಈಗಲೂ ಕೆಲವರು ಇದ್ದಾರೆ, ಕೆಲವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ಆದ್ರೆ ನಮ್ಮ ಮಕ್ಕಳ ಶಿಕ್ಷಕರಿದ್ದಾರೆ. ಒಂದು ಸಣ್ಣ ಇನ್ಸಿಡೆಂಟ್, ಈಗ ಮಗ ಫಸ್ಟ್ PUC ಸೆಕೆಂಡ್ PUC ಓದ್ತಾ ಇದ್ದಾನೆ. ಅವನು LKG ಇದ್ದಾಗ ಅಮ್ಮ ಬಂದು ಹೇಳಿದ, ಊಟ ಮಾಡ್ತಾ ಇದ್ದ, ಲೆಫ್ಟ್ ಹ್ಯಾಂಡ್ ಅಲ್ಲಿ. ಅಮ್ಮ ಟೀಚರ್ ಇದು ಹೇಳಿ ಹೀಗೆ ತಿನ್ಬೇಕಂತ ಹೇಳಿದ್ದಾರೆ. ನಾನು ಯಾಕೆ ಹಾಗೆ ಹೇಳಿದ್ರು ಅಂತ, ಟೀಚರ್ ಎದುರುಗಡೆ ಕೂತ್ಕೊಂಡು ಹೀಗೆ ತಿನ್ನಿ ಅಂತ ಹೇಳಿದೆ. ಅವರು ರೈಟ್ ಹ್ಯಾಂಡ್ ಹೇಳಿದ್ರು. ಇವ್ರಿಗೆ ಮಕ್ಕಳಿಗೆ ಉಲ್ಟಾ ಮರುದಿನ ಹೋಗಿ ಟೀಚರ್ಸ್ ಹತ್ರ ಹೇಳಿದೆ. ಆದ್ರೆ ಮಕ್ಕಳ ಹತ್ರ ಹೇಳಿಲ್ಲ. ಟೀಚರ್ಸ್ ಅವ್ರು ಏನ್ ಹೇಳಿಕೊಟ್ರು ಒಳ್ಳೆ ಉದ್ದೇಶ. ನಾವು ಮಕ್ಕಳೆದ್ರಿಗೆ ಟೀಚರ್ಸ್ ನಾವು ಯಾವತ್ತು ತೆಗಳ್ಬಾರದು. ಅವ್ರದ್ದು ಮಾಡಿ ತಪ್ಪಂತಲ್ಲ. ಆದ್ರೆ ಮರುದಿನ ಟೀಚರ್ಸ್ ಹತ್ರ ಹೇಳಿ, ಟೀಚರ್ ನೀವು ಹೀಗೆ ಆಯ್ತು, ಇನ್ಸಿಡೆಂಟ್ ಆಯ್ತು, ನೀವು ಅವರಿಗೆ ರಿಟರ್ನ್ ಆಗಿ ಇನ್ನೊಂದ್ಸಲ ಹೇಳಿಕೊಡಿ ಅಂತ. ಅಂದ್ರೆ ನಾವು ಏನೇ ಹೇಳಿಕೊಟ್ರು, ಟೀಚರ್ಸ್ ಹೇಳಿಕೊಟ್ರೆ ಮಾತ್ರ ಒಂದು ಪ್ರಪಂಚ ಬೆಳೆಯುತ್ತಂತ. ಯಾಕಂದ್ರೆ ಶಿಕ್ಷಕರಂದ್ರೆ ಒಂದು ಸಮಾಜದ ಅಡಿಪಾಯ. ಆ ಅಡಿಪಾಯದ ಮೇಲೆ ನಮ್ಮ ಬೆಳೆಯುತ್ತೆ, ಸಮಾಜ ಬೆಳೆಯುತ್ತೆ, ಒಂದು ದೇಶ ಬೆಳೆಯುತ್ತೆ ಅಂತ, ಪ್ರಪಂಚನೇ ಬೆಳೆಯುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಅಂತ ಶಿಕ್ಷಕರು ಗೌರವಾನ್ವಿತರು, ಯಾವಾಗಲೂ ಗೌರವಾನ್ವಿತ. ಅವರು ನಾವು ಯಾವತ್ತೂ ಮರಿಲಿಕ್ಕಿಲ್ಲ. ಅವರಿದ್ದಾಗಿ ನಾವೆಲ್ಲ ಈ ಒಂದು ಸ್ಥಿತಿಯಲ್ಲಿದ್ದೇವೆ ಅಂತ ಹೇಳ್ಬೋದು. ಅವರು ನಮ್ಮ ಸನ್ಮಾರ್ಗದಲ್ಲಿ ತೋರಿಸಿಕೊಟ್ಟಿದ್ದಾರೆ. ನಾವು ಯಾವುದೇ ಅಡ್ಡದಾರಿ ಹಿಡಿಯುವಂತ ಸಮಯದಲ್ಲಿ ಹಾಗೆಲ್ಲ ಹೀಗೆ ಅಂತ ನಮಗೆ ಒಳ್ಳೆ ಗೈಡೆನ್ಸ್ ಕೊಟ್ಟಿದ್ದರಿಂದ ನಾವು ಈ ಒಂದು ಸಮಾಜದಲ್ಲಿ ಉನ್ನತ ಪ್ರಜೆಗಳಾಗಿದ್ದೇವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲ ಶಿಕ್ಷಕ ವರ್ಗದವರಿಗೆ ಇವತ್ತು ಪ್ರಶಸ್ತಿ ಸ್ವೀಕರಿಸಿದ, ಸನ್ಮಾನ ಸ್ವೀಕರಿಸಿದ ಎಲ್ಲ ಶಿಕ್ಷಕರಿಗೆ ನಾನು ಮತ್ತೊಮ್ಮೆ ನಮ್ಮ ಟೀಚರ್ಸ್ ಕೋಆಪರೇಟಿವ್ ಸೊಸೈಟಿ ಪರವಾಗಿ ಮತ್ತು ನಮ್ಮ LIC ಪರವಾಗಿ ಮತ್ತೊಮ್ಮೆ ಅಭಿನಂದನೆ ತಿಳಿಸ್ತೇನೆ. ಹಾಗೆ ಇಂದು ಪುರಸ್ಕಾರಗಳಲ್ಲಿರುವ ನಮ್ಮೆಲ್ಲ ಸಿಬ್ಬಂದಿ ವರ್ಗದವರಿಗೂ ಮತ್ತೊಮ್ಮೆ ನಾನು ಅಡ್ವಾನ್ಸ್ ಆಗಿ ನಿಮಗೆ ಅಭಿನಂದನೆ ತಿಳಿಸ್ತಿದ್ದೇನೆ. ಧನ್ಯವಾದಗಳು. ಆತ್ಮೀಯರೇ, ನಮ್ಮ ಬ್ಯಾಂಕಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಅಧ್ಯಕ್ಷರ ಭಾಷಣ ಅಂತೆಲ್ಲ ಅಲ್ಲಿಗೆ ನಾನು ಕೊನೆಗೊಳಿಸ್ತೇನೆ. ಆ ಬಳಿಕ ನಮ್ಮ ಗೌರವಿಸಲಿಕ್ಕೆ ಬಯಸ್ತಾ ಇದ್ದೇವೆ. ನಮ್ಮ ಬ್ಯಾಂಕಲ್ಲಿ 21,780 ಸದಸ್ಯರಾಗಿದ್ದಾರೆ ಅಂತ ಹೇಳಿಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ನಮ್ಮ ಬೆಳ್ತಂಗಡಿ ಶಾಖೆಯಲ್ಲೇ 1,138 ಜನ ಸದಸ್ಯರಿದ್ದು ಇದು ಕೂಡ ನಮ್ಮ ಬಲಾಢ್ಯವಾಗಿ ಬೆಳೀತಾ ಇದೆ. ನಮ್ಮ ಶಾಖೆಯ ಠೇವಣಿ 36 ಕೋಟಿ ಇದೆ. ಶಾಖೆಯ ಠೇವಣಿ 36 ಕೋಟಿ. ಈ ವರ್ಷದ ನಮ್ಮ ಗುರಿ ಈ 36 ಕೋಟಿಯನ್ನು 50 ಕೋಟಿಗೆ ತರಬೇಕು ಅನ್ನುವಂಥದ್ದು. ಇದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ವಿಶೇಷವಾಗಿ ಬಯಸ್ತಾ ಇದ್ದೇವೆ. ಹಾಗೆ ನಮ್ಮಲ್ಲಿ ವಸೂಲಾತಿಯಲ್ಲಿ ನಮ್ಮದು ಕೂಡ 100% ಆಗಿದೆ, ಎಲ್ಲರ ಸಹಕಾರದಿಂದ ಅಂತ ಹೇಳಿಕ್ಕೆ ಬಯಸ್ತೇವೆ. ನಮ್ಮ ಉಡುಪಿ ಶಾಖೆಯ ಒಟ್ಟು 14 ಶಾಖೆಗಳಿದ್ದು ಎಲ್ಲ ಶಾಖೆಗಳು ಕೂಡ ಪ್ರಗತಿಯತ್ತ ಸಾಗ್ತಾ ಇದೆ. ನಮ್ಮಲ್ಲಿ 113 ಜನ ಉದ್ಯೋಗಿಗಳು ಪ್ರಸ್ತುತ ಇಡೀ ನಮ್ಮ ಉಡುಪಿ ವಿಭಾಗದ 14 ಬ್ರಾಂಚಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಇಡೀ ನಮ್ಮ ಉಡುಪಿ ಶಾಖೆಯ ಠೇವಣಿಯ ಈ ವರ್ಷವೇ 586 ಕೋಟಿ ಆಗಿದೆ. ಬ್ಯಾಂಕಿನ ಸಾಲ ಪಾವತಿ 454 ಕೋಟಿ. ಹಾಗೆ ಒಟ್ಟು 1,100 ಕೋಟಿಗಿಂತಲೂ ಹೆಚ್ಚು ವ್ಯವಹಾರವನ್ನ ನಾವು ಈ ವರ್ಷ ಮಾಡಿದ್ದೇವೆ. ಇದನ್ನೆಲ್ಲ ಹೇಳಲಿಕ್ಕೆ ಕಾರಣ ಇಷ್ಟೇ, ಇದು ಮಾಡಿದ್ದು ಎಲ್ಲರ ಸಹಕಾರದಿಂದ. ಅದೆಲ್ಲರ ಸಹಕಾರ ಆಗ್ಬೇಕಿದ್ರೆ ಸಿಬ್ಬಂದಿಗಳ ಸ್ಪಂದನೆ ಮುಖ್ಯ. ನಾವು ಯಾವತ್ತು ಹೇಳ್ತೇವೆ, ತೆಲಿಕೆದ ಬಳ್ಳಿ ಚೇತನ್, ತೆಲಿಕೆಯ ರಾಜ ನಮ್ಮ ರವೀಂದ್ರ ಶೆಟ್ಟಿ. ಈ ನಗುವೆ ಒಬ್ಬರನ್ನು ನಾವು ಪ್ರೀತಿಸ್ತದೆ. ಸೊ ಮೊನ್ನೆ ನಾವು ಯಾವತ್ತೂ ಕೂಡ, ನಾನು ಕೂಡ ಮೊನ್ನೆ ಒಂದು ಆ ಬ್ಯಾಂಕಿಗೆ ನಾವು ಹೋದಾಗ ಅವ್ರಿಗೆ ಹೇಳಿದ ಮಾತಿಷ್ಟೇ, ಯಾರು ಮ್ಯಾನೇಜರ್ ಅವ್ರು ನೆಗಾಡ್ತಾ ಇರ್ತಾರಲ್ಲ ಯಾವಾಗಲೂ, ಅವರ ಸ್ಮೈಲ್ ಇರ್ತಾರೆ. ಅಂದ್ರೆ ಜನ ಹೇಗೆ ಗುರುತಿಸ್ತಾರೆ ಅಂತ ಹೇಳೋದು ಗೊತ್ತಾಗುತ್ತೆ. ಇವರೆಲ್ಲರ ಕಾರಣದಿಂದ ಈ ಒಂದು ಸಂಸ್ಥೆ ಇವತ್ತು ಬೆಳೆದಿದೆ. ನಾನು ಬಯಸುವುದಿಷ್ಟೇ, ನಮ್ಮಲ್ಲಿ ಒಂದಷ್ಟು ಲಾಕರ್ಗಳು ಇನ್ನೂ ಕೂಡ ಇದೆ. ಯಾರಿಗೆ ಒಂದು ವೇಳೆ ಅವಶ್ಯಕತೆ ಇದ್ದರೆ ದಯವಿಟ್ಟು ತಾವು ನಮ್ಮ ಲಾಕರನ್ನ ಸದ್ವಿನಿಯೋಗ ಮಾಡಿಕೊಳ್ಳಿ. ನಮ್ಮಲ್ಲಿ ಬೇರೆ ಬೇರೆ ರೀತಿಯ ಲೋನ್ ವ್ಯವಸ್ಥೆ ಇದೆ. ತಕ್ಷಣಕ್ಕೆ 20 ಲಕ್ಷ ರೂಪಾಯಿ ಕೊಡೋ ಲೋನ್ ಕೊಡುವಂಥ ವ್ಯವಸ್ಥೆಗಳು ಕೂಡ ಇದೆ. ಮನೆ ಕಟ್ಟುವ ಲೋನ್ ಕೊಡುವಂಥ ವ್ಯವಸ್ಥೆ ಇದೆ. ಮತ್ತೆ RD ವ್ಯವಸ್ಥೆಗಳಿದೆ. ಎಲ್ಲ ಬೇರೆ ಬೇರೆ ವ್ಯವಸ್ಥೆಗಳಿದೆ. ಇದರ ಎಲ್ಲ ಸದ್ವಿನಿಯೋಗವನ್ನು ಮಾಡಿಕೊಂಡು, ಮತ್ತೆ ಇನ್ನೊಂದು ಮುಖ್ಯವಾಗಿ, ನಾವು ಯಾರೆಲ್ಲ ಸಾಲ ಪಡಿತಾರ ಅವರು ಕ್ಲಪ್ತವಾಗಿ ಕಟ್ಟುವುದರೊಂದಿಗೆ ನಮ್ಮ
ಅವರಿಗೆ ಸಾಕ್ಷಿ ಕೊಟ್ಟವರನ್ನ ನೆಮ್ಮದಿಯಿಂದ ಮನೆಯಲ್ಲಿ ಇರ್ಲಿಕ್ಕೆ ಕೂಡ ನಾವು ಮಾಡಬೇಕಾಗತ್ತೆ. ಇದು ಕೂಡ ನಮ್ಮ ಬಹಳ ಮುಖ್ಯವಾದ ಅಂಶ. ಯಾಕಂದ್ರೆ ಸಾಲ ಕೊಟ್ಟವರಿಗೆ ಯಾರು ಜಾಮೀನು ಆಗ್ತಾನ ಅವ ನೆಮ್ಮದಿಯಿಂದ ಇರ್ಬೇಕಿದೆ, ಸಾಲ ಪಡೆದವ ನೆಮ್ಮದಿಯಿಂದ ಹಣವನ್ನ ಕಟ್ಟಬೇಕು. ಸೊ ಎಲ್ಲ ವ್ಯವಸ್ಥೆಗಳನ್ನ ಮಾಡುವಲ್ಲಿ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ತಾ ಇದೀಗ ನಮ್ಮ ಸಿಬ್ಬಂದಿಗಳನ್ನ ಗೌರವಿಸಿ ಸಂತೋಷ ಪಡ್ತಾ ಇದ್ದೇವೆ. ದಯವಿಟ್ಟು ಚೇತನ್ ಅವರು ಬರಬೇಕು ಮೊದಲಿಗೆ, ಹಾಗೆ ಉಳಿದ ಸಿಬ್ಬಂದಿಗಳೆಲ್ಲರೂ ಬಂದು ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ವೇದವನ್ನು ತುಳಿಸಿ ಎಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸಬೇಕು. ಹಾಗೆ ಇದೀಗ ಮಾನ್ಯ ಅನಿಲ್ ರವರಿಗೆ ಪಂಚಾಕ್ಷರಿ ಅವರು ಒಂದು ಗೌರವಿಸಬೇಕು. ಇದೀಗ ಗಣೇಶ್ ಅವರಿಗೆ ಲಿಯೋನ್ ಅವರನ್ನು ಸರ್ ದಯವಿಟ್ಟು ಬನ್ನಿ ಸರ್ ಪ್ಲೀಸ್. ಮಧುಕರ್ ಅವರಿಗೆ ನಮ್ಮ ಚಿತ್ರಾಮ್ ಸರ್ ಪ್ಲೀಸ್. ಸಂಧ್ಯಾರವರಿಗೆ ನಮ್ಮ ಮಾಯಿ ಬನ್ನಿ ಜಯಂತಿ. ಹಾಗೆ ವಿದ್ಯಾಕುಮಾರಿ ಅವರವರಿಗೆ ಹಾರ ಹಾಕ್ಬೇಕಾದ್ರೆ ಸ್ವಾತಿ ಅವರಿಗೆ ಕೃಷ್ಣಪುರ ಅವರು ಒಂದು ಗೌರವ ಸಲ್ಲಿಸಬೇಕು ಸರ್. ಬನ್ನಿ ಸರ್. ಇಲ್ಲಿ ಬನ್ನಿ ಆಯ್ತಾ. ಇವತ್ತು ಎಲ್ಲರೂ ದಯವಿಟ್ಟು ಒಮ್ಮೆ ಬನ್ನಿ ಸರ್ ಪ್ಲೀಸ್. ಬನ್ನಿ ಬಿಡಿ. కొంచెం foto del cose. Quindi foto del cose. La massa.
ಸರ್ ಬನ್ನಿ. ಆದ್ಮೇಲೆ ಈಗ ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬರ್ತಾ ಇದ್ದೇವೆ. ಎಲ್ಲ ಒಂದಷ್ಟು ಹೊಸತನವನ್ನ ತರಬೇಕು ಅನ್ನೋದು ಕನಸುಗಳಾಗಿ ಇದೀಗ ಆದ ತಕ್ಷಣ ಧನ್ಯವಾದ ಸಮರ್ಪಣೆ ಆದ ತಕ್ಷಣ ಎಲ್ರಿಗೂ ಕೂಡ ನಮ್ಮ ಹಳ್ಳಿಯ ತಿಂಡಿಯ ನೆನಪನ್ನೊಮ್ಮೆ ತರುವಂತಹ ಅದು ಕೂಡ ಯೋಚನೆಗಳನ್ನ ಮಾಡಿದ್ದೇವೆ. ಇವತ್ತು ಹಳ್ಳಿಯ ತಿಂಡಿ ಅಂತ ಹೇಳಿದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದಂತ ಒಂದು ಉಪ್ಪಿನಕಾಯಿ, ಹಳೆಯ ಕಾಲದ ರೀತಿಯಲ್ಲಿ ಅವಲಕ್ಕಿ, ಅದರೊಟ್ಟಿಗೆ ಒಂದು ಹೆಸರು, ಅದಾದ ಮೇಲೆ ನಮ್ಮ ಪೈನಾಪಲ್ ಹಾಕಿ ಹಿಂದೆ ಶೀರಾ ಅಂತ ಮಾಡ್ತಿದ್ದ ಆ ಶೀರಾ, ಅದರೊಟ್ಟಿಗೆ ಬಿಸ್ಕೆಟ್ ರೊಟ್ಟಿ ಮತ್ತು ಬಸಳೆ ಪುಂಡಿ, ಅವಲಕ್ಕಿ ಮತ್ತೆ ಮೊಸರು ಮತ್ತು ಕಷಾಯ, ಇದೆಲ್ಲವನ್ನ ತಾವು ಸ್ವೀಕರಿಸಬೇಕು. ಯಾಕೆ ನಾನು ಹೇಳ್ತೇವೆ ಅಂದ್ರೆ ನಾವು ಯಾವತ್ತೂ ಕೂಡ ಇವತ್ತು ಹೋಗಿ ಒಂದು ರೀತಿಯಲ್ಲಿ ಆರೋಗ್ಯವಂತ ಆಹಾರವನ್ನೇ ಸ್ವೀಕರಿಸುವುದಿಲ್ಲ. ಇದನ್ನು ಒಂದು ಮನೆಯಲ್ಲಿ ಮಾಡಿ, ಇದು ಕೂಡ ಕ್ಯಾಟರಿಂಗ್ ವ್ಯವಸ್ಥೆ ಅಲ್ಲ, ಮನೆಯಲ್ಲೇ ಮಾಡಿ ವ್ಯವಸ್ಥೆಯನ್ನ ಶುದ್ಧ ಸಸ್ಯಾಹಾರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಎಲ್ಲರಲ್ಲಿ ವಿನಂತಿ ಇಷ್ಟೇ ಮಾಡೋದು, ನಮ್ಮ ಬ್ಯಾಂಕಿನ ಬಗ್ಗೆ ಪ್ರತಿಯೊಬ್ಬರು ಕನಿಷ್ಠ ಒಂದು 10 ಜನರಿಗೆ ನಮ್ಮ ಬ್ಯಾಂಕಿನ ವಿಶ್ವಾಸವನ್ನ ತಿಳಿಸಿಕೊಡಿ. ಆ 10 ಜನ ಇನ್ನು 10 ಜನರಿಗೆ ಹೇಳಿ ಸಾಕು, ನಮ್ಮ ಸಂಸ್ಥೆ ಬೆಳೀತದೆ. ಸೊ ಈ ರೀತಿಯಲ್ಲಿ ತಾವೆಲ್ಲರೂ ಕೂಡ ನಮ್ಮ ಬ್ಯಾಂಕಿನೊಂದಿಗೆ ಸಹಕರಿಸಿ. ಅದರೊಟ್ಟಿಗೆ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳಿಕೆ ಬಯಸ್ತೇವೆ. ಇವತ್ತೆಲ್ಲರನ್ನು ನಾವು ಗೌರವಿಸಿದ್ದು ನಿವೃತ್ತ ಶಿಕ್ಷಕರಿಂದ. ಕಾರಣ ಇಷ್ಟೇ, ಆ ನಿವೃತ್ತರ ಆಶೀರ್ವಾದವೇ ನಿಮ್ಮ ಕರ್ತವ್ಯಕ್ಕೆ ದೊಡ್ಡ ಬಲ ಸಿಗುತ್ತೆ. ಅದರಿಂದಾಗಿ ಎಲ್ಲ ನಿವೃತ್ತರು ನಿಮಗೆ ದೊಡ್ಡ ಆಶೀರ್ವಾದ ಪೂರ್ವಕವಾಗಿ ಗೌರವಿಸಿದ್ದಾರೆ. ಇದುವೇ ನಿಮ್ಮ ಪ್ರವೃತ್ತಿಗೆ ಸಾಧನೆಗೆ ದಾರಿಯಾಗುತ್ತೆ. ಅಂತಹ ಸಾಧನೆಯನ್ನ ಮಾಡಿ ಇಡೀ ನಮ್ಮ 14 ಬ್ರಾಂಚಲ್ಲಿ ನಮ್ಮ ಬೆಳ್ತಂಗಡಿ ಬ್ರಾಂಚ್ ಅನ್ನು ಕೂಡ ಒಂದು ಉನ್ನತ ಮಟ್ಟಕ್ಕೆ ತರಲಿಕ್ಕೆ ಎಲ್ಲರೂ ತಾವು ಪ್ರಯತ್ನ ಪಡಿ ಅಂತ ಹೇಳ್ತಾ, ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಪಾಲ್ಗೊಂಡ ನಿಮ್ಗೆಲ್ರಿಗೂ ವಂದಿಸ್ತಾ ಇಡೀ ಕಾರ್ಯಕ್ರಮ ಅಂತಿಮ ಅಂತ ಧನ್ಯವಾದ ಸಮರ್ಪಣೆಯನ್ನ ಮನೆ ಚೇತನ್ ನಡೆಸ್ಕೊಡ್ಬೇಕಿತ್ತು. ಆದ್ರೆ ಚೇತನ್ ಅವ್ರು ಹೇಳ್ತಾರೆ ನಮ್ಮ ರವೀಂದ್ರ ಇರುವಾಗ ನಾನು ಮಾತಾಡೋದು ಸರಿಯಾಗುದಿಲ್ಲ ಅಂತ. ಅದರಿಂದ ರವೀಂದ್ರ ಶೆಟ್ಟಿ ಅವರಿಂದ ನಡೆಸ್ಕೊಡ್ಬೇಕಂತ ವಿನಂತಿಸ್ತಾ ಇದ್ದೇನೆ. ಆತ್ಮೀಯರೇ, ಧರಣಿ ಸರ್ ಇಲ್ಲದ ಸಂಸ್ಥೆ ಒಂದು ಕೇಳಿದ್ರೆ ಬಹಳ ಕಷ್ಟ ಹೇಳಲಿಕ್ಕೆ. ಅವ್ರು ಎಲ್ಲದರಲ್ಲಿಯೂ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ನಮ್ಮ ಶಿಕ್ಷಕರ ಬ್ಯಾಂಕಿನ, ಟೀಚರ್ಸ್ ಬ್ಯಾಂಕಿನ ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಅತ್ಯಧಿಕ ಮತವನ್ನು ಪಡೆದು ಒಂದು ಯಶಸ್ವಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಈಗ ನಮ್ಮ ಎಲ್ಲಾ ಪ್ರಪ್ರಥಮವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ನಮ್ಮ ನಿರ್ದೇಶಕರಾದ ಧರೇಂದ್ರ ಸರ್ ಅವರು. ಅವರಿಗೆ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕದ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಶಾಖಾ ಪ್ರಬಂಧಕರಾದಂತಹ ಗೌರವಾನ್ವಿತ ಶ್ರೀ ಪ್ರಕಾಶ್ ಅವರು ಬಂದು ಒಂದು ಒಳ್ಳೆಯ ಮಾತನಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಂತ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪ್ರಧಾನ ಕರ್ತೆಯಿಂದ ಬಂದಂತಹ ಶ್ರೀ ನವೀನ್ ಸರ್ ಅವರಿಗೂ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಚೇತನ್ ರವರು, ನಗ್ಮುಖದ ಚೇತನ್ ರವರು ಧನ್ಯವಾದ ಹೇಳಿ ಮಾತಾಡಿ ಹೇಳಿದ್ರೆ ಸ್ವಲ್ಪ ಹಿಂದೆಯಿಂದ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರಿಗೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಸಹಕಾರ ನೀಡಿದ್ದಾರೆ. ಅವರೆಲ್ಲರಿಗೂ ಪರವಾಗಿ ಅನಂತವನ್ನು ಸಲ್ಲಿಸಿದ್ದೇನೆ. ಹಾಗೂ ಈ ದಿನದ ಒಂದು ನಮ್ಮ ಗೌರವವನ್ನು ಸ್ವೀಕರಿಸಿದ ಗೌರವಾನ್ವಿತ ಡಾಕ್ಟರ್ BA ಕುಮಾರ್ ಹೆಗ್ಡೆ ಸರ್ ಅವರಿಗೆ, ಕೃಷ್ಣ ಪೂಜಾರಿ ಅವರಿಗೆ, ವಿದ್ಯಾ ಟೀಚರ್ ಅವರಿಗೆ, ಹಾಗೂ ಸೀತಾರಾಮರವರಿಗೆ, ಪಂಚು ಮಾಸ್ಟರ್ ಅವರಿಗೆ, ಲಿಯೋನರನ್ ಅವರಿಗೆ, ಎಲ್ಲರಿಗೂ ಒಂದೇ ರೀತಿಯ ವಿದ್ಯಾಕುಮಾರ್ ಅವರಿಗೆ ಎಲ್ಲರ ಪರವಾಗಿ ಈ ಒಂದು ಗೌರವ ಸ್ವೀಕರಿಸಿದ್ದಕ್ಕಾಗಿ ಎಲ್ಲ ಹೃತ್ಪೂರ್ವಕ ಅಂತ ಸಲ್ಲಿಸುತ್ತಾ, ಹಾಗೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ನಡಬೇಕಾದ್ರೆ ನಮ್ಮ ಸಿಬ್ಬಂದಿಗಳು ಬಹಳ ಕಾರಣ ಮುಖ್ಯ. ಬಹುಶಃ ಒಂದು ವಾರದಿಂದ ಇದ್ರ ಬಗ್ಗೆ ಹೋರಾಟ ಮಾಡಿ ಇದರ ಬಗ್ಗೆ ಒಂದು ಗಮನ ಹರಿಸಿ ಒಳ್ಳೆ ರೀತಿಯ ಇಷ್ಟು ಚಂದ ಬರ್ಬೇಕಾದ್ರೆ ಅವರ ಸಹಕಾರ ನಮಗೆ ಮುಖ್ಯ. ಈಗ ಇವತ್ತು ನಮ್ಮ ಧರಣಿ ಸರ್ ಪ್ರಪ್ರಥಮವಾಗಿ ಸಿಬ್ಬಂದಿಗಳಿಗೆ ಗುರುತಿಸಿದ್ದು ಎಲ್ಲಿ ಇಲ್ಲ. ನಾವು ಎಲ್ಲ ಕಡೆಯಲ್ಲೂ ನಾವು ನಿವೃತ್ತರನ್ನು ಮಾತ್ರ ಗುರುತಿಸಿದ್ದು. ಸಿಬ್ಬಂದಿ ಗುರುತಿಸ ಅದು ಅವರ ಒಂದು ಮುತುವರ್ಜಿ. ಯಾಕಂತ ಹೇಳಿದ್ರೆ ಆ ಸಿಬ್ಬಂದಿಗಳ ಮುಖದಲ್ಲಿ ನಗು ಬಂದ್ರೆ ನಮ್ಮ ಬ್ಯಾಂಕು ಸಹ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಆಗುತ್ತೆ ಎಂಬ ದೃಷ್ಟಿಯಿಂದ ಇವತ್ತು ನಮ್ಮ ಸಿಬ್ಬಂದಿ ಗುರುತಿಸಿದ್ದಾರೆ. ಇದಕ್ಕಾಗಿ ಸಿಬ್ಬಂದಿಗಳು ಬಹಳ ತುಂಬಾ ಶ್ರಮಪಟ್ಟು ಈ ಒಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿ ನೆರವೇರಿಸಿದ್ದಾರೆ. ಅದಕ್ಕೆ ತಮ್ಮೆಲ್ಲರ ಪರವಾಗಿ ಹಾಗೂ ನಿರ್ದೇಶಕರ ಪರವಾಗಿ ಹಾಗೂ ಪ್ರಧಾನ ಅಧ್ಯಕ್ಷರು ಮತ್ತು ಎಲ್ಲ ನಿರ್ದೇಶಕರ ಪರವಾಗಿ ಎಲ್ಲ ಸಿಬ್ಬಂದಿಗಳು ಉತ್ತರೋತ್ತರ ಅಭಿವೃದ್ಧಿ ಹೊಂದಲಿ ಅಂತ ಹೇಳುತ್ತಾ ನಮ್ಮ ಈ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತೇನೆ. ಎಲ್ಲರಿಗೂ ವಂದನೆಗಳು. ಹಾಗೆ ವಿಶೇಷವಾಗಿ ನಮ್ಮ ಈ ಒಂದು ಏನ್ ಇವತ್ತು ಕಾರ್ಯಕ್ರಮ ಮಾಡಿದ್ರು ಹೊರ ಜಗತ್ತಿಗೆ ಗೊತ್ತಾಗಬೇಕಿದ್ರೆ ಮಾಧ್ಯಮ ಮತ್ತು ದೃಶ್ಯ ಮತ್ತು ಪತ್ರಿಕಾ ಮಾಧ್ಯಮ ಇದು 3 ಬೇಕು. ಹಾಗೆ ಇವತ್ತು ದೃಶ್ಯ ಮಾಧ್ಯಮದಲ್ಲಿ ಇಡೀ ನಮ್ಮ ಬೆಳ್ತಂಗಡಿ ಮಾತ್ರವಲ್ಲ, ಕರ್ನಾಟಕ ರಾಜ್ಯದಲ್ಲಿ ಒಂದು ಉನ್ನತ ಮಟ್ಟದಲ್ಲಿ ಪ್ರಸಾರವನ್ನ ನೀಡುತ್ತಿರುವಂತಹ U+ ಉಜಿರೆ ಇಲ್ಲಿಯ ಮಾಲಕರಾದಂತ ದಿನೇಶ್ ರವರು ನಮ್ಮ ಗೌರವಂತ ವಿಕೇಶ್ ರವರನ್ನ ಕಳಿಸಿಕೊಟ್ಟು ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಅವರಿಗೂ ಪ್ರೀತಿಯ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಹಾಗೆ ನಮ್ಮ ಸುದ್ದಿ ಉದಯದ ಸುಜಿತ್ ಪತ್ರಿಕಾ ವರದಿಗಾರರಾಗಿ ಇವತ್ತು ಬೇರೆ ಬೇರೆ ಕಡೆ ನಿಜವಾಗಿ ಇವತ್ತು ಪ್ರೆಸ್ ಮೀಟ್ ಇದೆ, ಆದ್ರೂ ಎಲ್ಲರ ಪರವಾಗಿ ಅವರು ಕೂಡ ಬಂದಿದ್ದಾರೆ. ಅವರಿಗೂ ಧನ್ಯವಾದ ಸಲ್ಲಿಸ್ತಾ ಇದ್ದೇವೆ. ಒಟ್ಟಲ್ಲಿ ಈ ವ್ಯವಸ್ಥೆ ಮಾಡುವುದಕ್ಕೆ ನಮಗೆ ಸಹಕಾರ ಕೊಟ್ಟಂತ ನಮ್ಮ ಬ್ಯಾಂಕಿನ ಅಧ್ಯಕ್ಷರಾದಂತಹ ದಿನಕರ್ ಶೆಟ್ಟಿ ಅವರಿಗೆ, ಉಪಾಧ್ಯಕ್ಷರಾದ ನಾಗರತ್ನರವರಿಗೆ, ಹಾಗೆ ನಮ್ಮ ಬ್ಯಾಂಕಿನ ಮಹಾಪ್ರಬಂಧಕರಾದಂತಹ ಮಂಜುನಾಥ್ ಶೆಟ್ಟಿ ಅವರಿಗೆ, ಅದೇ ರೀತಿಯಲ್ಲಿ ಸಹ ನಮ್ಮ
ಉಪಮಹಾಪ್ರಬಂಧಕರಾದಂಥ ಪ್ರಮೋದ್ ರವರಿಗೆ ಮತ್ತು ಇಡೀ 110 ಜನ ಸಿಬ್ಬಂದಿಗಳಿಗೆ, ಉಡುಪಿಯಿಂದ ಬಂದಂತ ಸುದೀಪ್ ರವರು ಇರ್ಬೋದು, ಎಲ್ಲರಿಗೂ ಕೂಡ, ಮತ್ತು ನಮ್ಮ ನಿವೃತ್ತರಾದ್ರೂ ಕೂಡ ಜಯಂತಿ ಅಕ್ಕ ನಮ್ಮ ತಾಯಿ ತರ ಅವ್ರು ಯಾವತ್ತೂ ಕೂಡ ಇರ್ತಾರೆ. ಅವರಲ್ಲೂ ಕೂಡ ಈಗಾಗಲೇ ಹೇಳಿದ್ದೇವೆ, ರವೀಂದ್ರ ಶೆಟ್ಟಿ ಅವರು ಈ ವರ್ಷ 1 ಕೋಟಿ ಡೆಪಾಸಿಟ್ ಅನ್ನ ಡಿಸೆಂಬರ್ ಒಳಗಡೆ ನಾನು ಮಾಡಿಕೊಡ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಅವರಿಗೆ ವಿಶೇಷ ಕೃತಜ್ಞತೆ ಸಲ್ಲಿಸ್ತಾ, ಹಾಗೆ ಜಯಂತಿ ಅಕ್ಕನವರು ಕೂಡ ಈ ಒಂದು ಡಿಸೆಂಬರ್ ಒಳಗೆ 1 ಕೋಟಿ ಡೆಪಾಸಿಟ್ ಅನ್ನ ಮಾಡಿಕೊಡುವ ಒಂದು ವಾಗ್ದಾನದೊಂದಿಗೆ ಅವರಿಗೂ ಕೂಡ ಧನ್ಯವಾದ ಸಲ್ಲಿಸ್ತಾ, ಬಂದಂತ ಎಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ವಂದನೆಗಳು, ಕೃತಜ್ಞತೆಗಳು. ಆತ್ಮೀಯರೇ, ಎಲ್ರಿಗೂ ನಮಸ್ತೆ. ನಾನು ಧರಣೇಂದ್ರ ಕೆ ಜೈನ್, ನಿರ್ದೇಶಕರು, ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ. ನನ್ನ ಜೊತೆಗಿರುವವರು ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ ಶಾಖೆ ಬೆಳ್ತಂಗಡಿಯ ಶಾಖಾ ಪ್ರಬಂಧಕರಾಗಿರುವಂತಹ ಗೌರವಾನ್ವಿತ ಚೇತನ್ ಕುಮಾರ್ ಅವರು. ಬಹಳ ಮುಖ್ಯವಾಗಿ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ ಈ ಬ್ಯಾಂಕಿನ ಬಗ್ಗೆ ಒಂದಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ. ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿಯ ಬೆಳ್ತಂಗಡಿ ಶಾಖೆಯಲ್ಲಿ ಇವತ್ತೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮವನ್ನ ಎಲ್ಲರ ಸಹಕಾರದಿಂದ ಆಯೋಜಿಸಿದ್ದೇವೆ. ಅದೇನಂತ ಹೇಳಿದ್ರೆ, ಈ ಒಂದು ಸಂಸ್ಥೆಯ ಸದಸ್ಯರಾಗಿದ್ದುಕೊಂಡು ಅತ್ಯುತ್ತಮ ವ್ಯವಹಾರವನ್ನು ಮಾಡಿ ನಮ್ಮ ಬ್ಯಾಂಕಿನ ಏಳಿಗೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಬ್ಯಾಂಕಿನ ಏಳಿಗೆಗಾಗಿ ಕಾಯ ವಾಚ ಮನಸ ಸಹಕಾರ ಕೊಟ್ಟಿರುವಂತಹ ನಮ್ಮ ನಿವೃತ್ತ ಶಿಕ್ಷಕರನ್ನ ಗೌರವಿಸುವಂತಹ ಕಾರ್ಯಕ್ರಮ. ಅದರಲ್ಲಿ ಪ್ರಾಂಶುಪಾಲರು, ಉಪಪ್ರಾಂಶುಪಾಲರು, ಶಿಕ್ಷಕ ಬಳಗ, ಬೇರೆ ಬೇರೆ ಜನ ಜೊತೆಯಾಗಿದ್ದುಕೊಂಡು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೇವೆ. ಅದರೊಟ್ಟಿಗೆ ಜೊತೆಯಾಗಿ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿಯ ಇತಿಹಾಸದಲ್ಲೇ ಮೊದಲ ಬಾರಿ ಎನ್ನುವ ರೀತಿಯಲ್ಲಿ ನಮ್ಮ ಬೆಳ್ತಂಗಡಿ ಶಾಖೆಯ ಕಳೆದ ವರ್ಷದ ಅತ್ಯುತ್ತಮ ಸಾಧನೆಯನ್ನ ಸೇವಾ ರೂಪವಾಗಿದ್ದರೂ ಕೂಡ ಕರ್ತವ್ಯ ರೀತಿಯಲ್ಲಿ ಮಾಡಿರುವಂತಹ ಚೇತನ್ ಕುಮಾರ್ ಮತ್ತು ತಂಡದವರನ್ನ ನಿರ್ದೇಶಕನಾದ ಧರಣೇಂದ್ರ ಕೆ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಕೇಂದ್ರ ಪ್ರಧಾನ ಕಚೇರಿಯ ಒಂದು ಸಹಕಾರದೊಂದಿಗೆ ಎಲ್ಲರನ್ನ ಗೌರವಿಸುವಂತಹ ಕಾರ್ಯಕ್ರಮವನ್ನು ಮಾಡಿರುವಂಥದ್ದು. ಇಲ್ಲಿ ವಿಷಯ ಇಷ್ಟೇ, ಅವರನ್ನ ಗೌರವಿಸಿದಾಗ ಇವತ್ತು 2 ಕಾರ್ಯಕ್ರಮವನ್ನು ಜೊತೆಯಾಗಿ ಮಾಡಿದ್ದೇವೆ. ನಿವೃತ್ತರಿಗೆ ಗೌರವ, ಪ್ರವೃತ್ತರಿಗೆ ಪುರಸ್ಕಾರ. ಅಂದ್ರೆ ನಿವೃತ್ತರನ್ನ ಗೌರವಿಸುವ ಕಾರಣ ಅವರು ಇನ್ನಷ್ಟು ದೀರ್ಘಾಯುಷ್ಯಾಗಿ ನಮ್ಮ ಒಂದು ಬ್ಯಾಂಕಿಗೆ ಇನ್ನಷ್ಟು ಕರ್ತವ್ಯದೊಂದಿಗೆ ಪುರಸ್ಕಾರ, ಪ್ರೋತ್ಸಾಹ ಕೊಡುವಂತ ಕರ್ತವ್ಯವನ್ನು ಮಾಡಲಿ ಎನ್ನುವ ಉದ್ದೇಶಕ್ಕಾದ್ರೆ, ಪುರಸ್ಕಾರದ ಮೂಲ ಉದ್ದೇಶ ಈಗಿರುವಂತಹ ಚೇತನ್ ರವರ ತಂಡ, ಅದು ಚೇತನ್ ಇರ್ಬೋದು, ಗಣೇಶ್ ಇರ್ಬೋದು, ಅನಿಲ್ ಇರ್ಬೋದು, ಅಥವಾ ಮಧುಕರ್ ಇರ್ಬೋದು, ಸ್ವಾತಿ ಇರ್ಬೋದು, ಸಂಧ್ಯಾ ಇರ್ಬೋದು, ಇವರೆಲ್ಲ ಜೊತೆ ಸೇರಿ ಇನ್ನಷ್ಟು ಕರ್ತವ್ಯ ಪ್ರಜ್ಞೆಯಿಂದ ಉತ್ತಮ ರೀತಿಯಲ್ಲಿ ಮಾಡಿ ನಮ್ಮ ನಿಕಟವಾದ ಸೇವೆಯನ್ನ ಮಾಡಿ ಇನ್ನಷ್ಟು ನಮ್ಮ ವ್ಯವಹಾರ ಮಾಡಬೇಕು ಎನ್ನುವ ಉದ್ದೇಶಕ್ಕಾಗಿ ಈ ಕಾರ್ಯವನ್ನು ಮಾಡಿದ್ದೇವೆ. ಬಹಳ ಮುಖ್ಯವಾಗಿ ಇವತ್ತು ನಾನು ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ, ನಮ್ಮ ಬ್ಯಾಂಕಿನಲ್ಲಿ 21,750ಕ್ಕಿಂತಲೂ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ನಮ್ಮ ಬೃಹತ್ ಆಕಾರವಾಗಿ ಬೆಳೆದಿರುವಂತಹ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ ಅಂತ ಹೇಳಲಿಕ್ಕೆ ಸಂತೋಷ ಆಗ್ತಾ ಇದೆ. ನಮ್ಮ ಶಾಖೆಯಲ್ಲಿ ಸುಮಾರು ಶಾಖೆಯ ಸದಸ್ಯತನ, ಬೆಳ್ತಂಗಡಿ ಶಾಖೆಯಲ್ಲಿ 1,100ಕ್ಕಿಂತಲೂ ಹೆಚ್ಚು ಸದಸ್ಯರು ನಮ್ಮ ಜೊತೆ ಇದ್ದಾರೆ. ನಮ್ಮ ಶಾಖೆಯ ಠೇವಣಿಯ ಸುಮಾರು 36 ಕೋಟಿ ರೂಪಾಯಿ ಪ್ರಸ್ತುತ ಇದೆ. ಅದನ್ನು ಈ ವರ್ಷ 50 ಕೋಟಿಗೆ ಏರಿಸಬೇಕು ಎನ್ನುವಂತ ಯೋಜನೆಯಲ್ಲಿ ನಾವಿದ್ದೇವೆ. ಇಷ್ಟು ಮಾತ್ರವಲ್ಲದೆ ವಸೂಲಾತಿಯಲ್ಲಿ ನಮ್ಮದು 100% ವಸೂಲಾತಿಯಾಗಿದೆ. ಮಾತ್ರವಲ್ಲದೆ ಒಟ್ಟು 14 ಶಾಖೆಗಳಲ್ಲಿ ನಮ್ಮ ಶಾಖೆಯು ಕೂಡ ಒಂದು ಉತ್ತಮ ರೀತಿಯ ಕರ್ತವ್ಯವನ್ನ ಮಾಡ್ತಾ ಇದೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ನಮ್ಮಲ್ಲಿ ಸುಮಾರು 110 ಜನ ಉದ್ಯೋಗಿಗಳಿದ್ರೆ ನಮ್ಮ ಕಚೇರಿಯಲ್ಲಿ ಸುಮಾರು 7 ಜನ ಉದ್ಯೋಗಿಗಳು ಅತ್ಯುತ್ತಮ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಬ್ಯಾಂಕಿನ ಸಾಲ ಪಾವತಿಯಲ್ಲಿ ಕೂಡ ನಾವು ಉತ್ತಮ ರೀತಿಯಲ್ಲಿ ಸಾಧನೆ ಮಾಡಿದ್ದೇವೆ. ನಮ್ಮಲ್ಲಿ ಲಾಕರ್ಗಳ ಸೌಲಭ್ಯ ಇದೆ, ತುರ್ತು ಸಾಲ ಸೌಲಭ್ಯ ಇದೆ, ಅಡಮಾನ ಸಾಲ ಸೌಲಭ್ಯ ಇದೆ, ಅವರು ಮನೆ ಕಟ್ಟುವವರಿಗಿರ್ಬೋದು, ವಾಹನ ಸಾಲ ಇದೆ. ಈ ರೀತಿ ಬೇರೆ ಬೇರೆ ರೀತಿಯ ಸಾಲದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಉದ್ದೇಶ ಪ್ರತಿಯೊಬ್ಬರು ಕೂಡ ಸಬಲೀಕರಣಗೊಂಡು ಅವರು ತನ್ನ ಕಾಲಲ್ಲಿ ತಾವು ನಿಲ್ಲುವ ಹಾಗೆ ಆಗಬೇಕೆನ್ನುವ ಉದ್ದೇಶಕ್ಕಾಗಿ ಮಾಡಿದ್ದೇವೆ. ಆದ್ರಿಂದ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಉಡುಪಿ ಬೆಳ್ತಂಗಡಿ ಶಾಖೆಯನ್ನ ಬೆಳ್ತಂಗಡಿ ತಾಲೂಕಿನ ಎಲ್ಲ 81 ಗ್ರಾಮಗಳ ಪ್ರತಿಯೊಬ್ಬ ಇಲ್ಲಿಯ ಪ್ರಜೆಗಳು ಬಂದು ಇಲ್ಲಿ ತಮ್ಮಲ್ಲಿರುವಂತಹ ಹಣವನ್ನ ನಿರಕು ಠೇವಣಿಯಾಗಿಟ್ರೆ ನಮ್ಮ ಬ್ಯಾಂಕ್ ತಮಗೆ ಖಂಡಿತವಾಗಿಯೂ ಯಾವುದೇ ರೀತಿಯಲ್ಲಿ ವಿಶ್ವಾಸಾರ್ಹ ಬ್ಯಾಂಕ್ ಆಗಿದ್ದುಕೊಂಡು ಉತ್ತಮ ಸೇವೆಯನ್ನು ಕೊಡ್ಲಿಕ್ಕೆ ಸದಾ ಸಿದ್ಧ ಅಂತ ಹೇಳ್ತಾ, ನಾನು ನಿರ್ದೇಶಕ ನೆಲೆಯಲ್ಲಿ ಧರಣೇಂದ್ರ ಕೆ ನಿಮ್ಮಲ್ಲಿ
ಕಳಕಳಿಯ ವಿನಂತಿಯನ್ನು ಮಾಡ್ತಿದ್ದೇವೆ. ನಮ್ಮ ಬ್ಯಾಂಕಿನೊಂದಿಗೆ ನಿಮ್ಮ ವ್ಯವಹಾರವನ್ನು ಮಾಡಿ ಇನ್ನಷ್ಟು ನಮ್ಮ ಬ್ಯಾಂಕ್ ಅನ್ನ ಉನ್ನತಕ್ಕೆ ಮಾಡುವಲ್ಲಿ ತಾವೆಲ್ಲರೂ ಕೈ ಜೋಡಿಸಬೇಕು ಎನ್ನುವಂತ ಕಳಕಳಿಯ ವಿನಂತಿಯೊಂದಿಗೆ ನನ್ನ ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ಇಂದಿನ ದಿನ ನಮ್ಮ ಟೀಚರ್ಸ್ ಕೋಆಪರೇಟಿವ್ ಬ್ಯಾಂಕ್ ಬೆಳ್ತಂಗಡಿ ಶಾಖೆಯ ವತಿಯಿಂದ ಗೌರವ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ನಮ್ಮ ನಿರ್ದೇಶಕರಾದ ಧರಣೇಂದ್ರ ಕೆ ಸರ್ ಅವರು ಅತ್ಯುತ್ತಮ ರೀತಿಯಲ್ಲಿ ನಡೆಸಿಕೊಟ್ಟಿದ್ದು, ನಮ್ಮ ಪ್ರಧಾನ ಕಚೇರಿಯ ಸಹಾಯದೊಂದಿಗೆ ಇನ್ನಷ್ಟು ಒಳ್ಳೆಯ ಕಾರ್ಯಗಳನ್ನು ಮಾಡಿ ನಮ್ಮ ಶಾಖೆಯನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುವಲ್ಲಿ ಸಫಲರಾಗುತ್ತೇವೆ ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.